ಇಂಜಿನಿಯರಿಂಗ್ ಮಾಡಿ ನೇರ ಕುಶಲಕರ್ಮಿಯಾಗಿ ಯಾಕೆಂದರೆ ಸುದೀರ್ಘ 15 ವರ್ಷಗಳ ಕಾಲ ಕುಶಲಕರ್ಮಿಯಾಗಿದೆ. ಇನ್ಫ್ರಾ ಕಾರ್ಪೊರೇಷನ್ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸರ್ ನಮ್ಮಲ್ಲಿ ಬಂದಿರುವಂಥ ಟ್ರೈನಿಂಗ್ ಪರ್ಸನ್ಸ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋದನ್ನ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಯಾರು ಹೆಚ್ಚಲ್ಲ, ಯಾರು ಕೀಳಲ್ಲ, ಎಲ್ಲರಿಗೂ ತಮ್ಮ ಗೊತ್ತಿರೋದ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅಂತ ಮತ್ತೆ ಪುನರ್ಮನನ ಮಾಡ್ಕೊಳ್ಳೋಕೆ ಇರುವಂತಹ ಈ ಕಾರ್ಯಾಗಾರವೇ ಪುನಶ್ಚೇತನ ಕಾರ್ಯಾಗಾರ. ಅಂತಹ ಕಾರ್ಯಾಗಾರಕ್ಕೆ ಬಂದಿರುವಂತಹ ನಾನು ಬ್ರೇಕ್ ಸಿಸ್ಟಮ್ ಬಗ್ಗೆ ಒಂದೆರಡು ಮಾತನ್ನ ಅದ್ರ ಬಗ್ಗೆ ಒಂದು ಅನುಭವಗಳನ್ನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಬ್ರೇಕ್ ಸಿಸ್ಟಮ್ ಯಾಕೆಂದ್ರೆ ಒಂದು ವಾಹನದ ಜೀವನನೇ ಬ್ರೇಕ್ ಸಿಸ್ಟಮ್ ಅಲ್ವಾ. ವಾಹನ ಬಾಡಿ ಇರ್ಬೋದು, ಬಟ್ ಅದಕ್ಕೆ ಗಾಡಿ ನಿಲ್ಲಿಸಬೇಕಾದ್ರೆ ಬ್ರೇಕ್ ಸಿಸ್ಟಮ್, ಜೀವ ಉಳಿಸೋದೇ ಬ್ರೇಕ್ ಸಿಸ್ಟಮ್. ಆ ಬ್ರೇಕ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಖಂಡಿತ ಈಗ ನೇರ ಪ್ರಾತ್ಯಕ್ಷಿಕ ಮೂಲಕ ನಾವು ತಿಳ್ಕೊಳ್ಳೋಣ. BMTC ನಾನೊಂದು ಸ್ಕ್ರಾಪ್ ವೆಹಿಕಲ್ಸ್ ಅಲ್ಲಿ ಸ್ಪೇರ್ ಪಾರ್ಟ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೆ. ಇದನ್ನ ರಮೇಶ್ CME ರಮೇಶ್ ಅವರು ಇದನ್ನ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್ ರಮೇಶ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು ಕರೋನಾ ಪೀರಿಯಡ್ ಟೈಮಲ್ಲಿ. ಹಾಗಾಗಿ ಯಾಕೆಂದ್ರೆ ಲಾಂಗ್ ಚಾಸಿ ಬಾಡಿ ಒಳಗಡೆನೆ ನಮ್ಗೆ ಗೊತ್ತಾಗಲ್ಲ ಯಾವ ಲೈನ್ ಎಲ್ಲಿದೆ, ಸ್ಟ್ರಕ್ಚರ್ ಎಲ್ಲಿದೆ, ಎಲ್ಲಿಂದ ಯಾವ ತರ ಸಪ್ಲೈ ಆಗುತ್ತೆ ಅಂತ. ನಾನು ಕಣ್ಣಾಗ್ತಿದ್ರೆ ಇದು ಲೈವ್ ಮಾಡಲ್ಲ ಅಂದ್ರೆ ಹೊರಗಡೆ ಎಕ್ಸ್ಟರ್ನಲ್ ಇಂದ ಕಂಪ್ರೆಸರ್ ಇಂದ ಏನಾದ್ರು ಏನಾದ್ರು ಸಪ್ಲೈ ಮಾಡಿದ್ರೆ ಬ್ರೇಕ್ ಅಲ್ಲಿ ಕುತ್ಕೊಂಡು ಪೆಡಲ್ ಒತ್ತಿದ್ರೆ ಯಾವ ತರ ವರ್ಕ್ ಆಗುತ್ತೆ, ಫ್ರಂಟ್ ಚೇಂಬರ್ ಯಾವ ತರ ವರ್ಕ್ ಆಗುತ್ತೆ, ರೇರ್ ಬ್ರೇಕ್ ಚೇಂಬರ್ ಯಾವ ತರ ವರ್ಕ್ ಆಗುತ್ತೆ, ಫ್ರಂಟ್ ಕ್ವಿಕ್ರಿ ಲೆವೆಲ್ ಯಾವ ತರ ವರ್ಕ್ ಆಗುತ್ತೆ, ರೇಡಿಯಲ್ ಯಾವ ತರ ಆಗುತ್ತೆ, ಮತ್ತೆ ವೆಹಿಕಲ್ ಯಾವ ರೀತಿ ಏರ್ ಕಡಿಮೆ ಆಗಿದ ತಕ್ಷಣನೇ ಯಾವ ತರ ಬಜರ್ ಸೌಂಡ್ ಬರುತ್ತೆ, ಇದನ್ನ ಫುಲ್ ಒಂದು ಕಣ್ಣಿನ ಎಡತಲೆ ಡ್ರೈವರ್ಗೆ ತಾಂತ್ರಿಕ ಸಿಬ್ಬಂದಿಗಳಿಗೆ ನೋಡಂತ ಮಾಡಿದ್ದೆ. ಬಹಳ ಅಪ್ರಿಶಿಯೇಟ್ ಆಗಿದ್ದು BMTC ಇದೆ. ಹಾಗಾಗಿ ಇದ್ರ ಬಗ್ಗೆ ನಾವು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಮತ್ತೆ ನಾವು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತಾ ಬ್ರೇಕ್ ಸಿಸ್ಟಮ್ ಬಗ್ಗೆ ಹೇಳೋಣ. ಇದು ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹೋಗಿದ್ವಿ. ಅಪಘಾತರಹಿತ ಚಾಲನೆ, ಯಾಕೆಂದ್ರೆ ರಸ್ತೆ ಓಡಾಡ್ತಾ ಇರುವಂತಹ ಪ್ಯಾಸೆಂಜರ್ಸ್ ನಮ್ಮ ಅಕ್ಕ ತಂಗಿ ನಮ್ಮ ಪೇರೆಂಟ್ಸ್ ಆಗಿರ್ತಾರಲ್ಲ, ಹಾಗಾಗಿ ಡ್ರೈವರ್ ರಕ್ಷಕ ಆ ಕ್ಷಣ ಗಾಡಿ ನಿಲ್ಲಿಸಬೇಕು ಅಂದ್ರೆ ಸುರಕ್ಷತೆಯಿಂದ ಯಾವ ರೀತಿ ವರ್ಕ್ ಆಗುತ್ತೆ, ಎಲ್ಲಿ ಪ್ರಾಬ್ಲಮ್ ಅರೈಸ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಇನಾಗ್ರೇಷನ್ಗೆ ವ್ಯಾಪ್ಕೋದ ನೇತಾಜಿ ಜನರಲ್ ಮ್ಯಾನೇಜರ್ ಅಂತ ನೇತಾಜಿ ಅವರು ಸಹ ಬಂದಿದ್ರು. ಅವರು ಅಪ್ರಿಷಿಯೇಷನ್ ಮಾಡಿ ನಮ್ಗೆ ಕೊಟ್ಟು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಆ ಅನುಭವಗಳನ್ನ ತಮ್ಮೊಡನೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬ್ರೇಕ್ ಸಿಸ್ಟಮ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಏರ್ ಇಂಟೇಕ್, ಏರ್ AC ಎಲ್ಲಿಂದ ಬರ್ತದೆ, ಏರ್ ಇಂಟೇಕ್ ಎಲ್ಲಿಂದ ಬರ್ತದೆ, ಎಲ್ಲಿಂದ ಏರ್ ಬರ್ತದೆ, ಏರ್ ಕಂಪ್ರೆಸರ್ ಇಂದ ಮುಂಚೆ ಪ್ಯೂರ್ ಏರ್ ಸೆಟ್ ಮಾಡ್ಕೋಬೇಕು. ಏನಕ್ಕೆ ಏರ್ ಪವರ್ ಏನ್ ಮಾಡೋಕ್ಕೆ ಇದು ನಾವು ಯಾವ ತರ ಬ್ರೇಕ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ ನೋಡಿದ್ರೆ ಜನರಲ್ ಆಗಿ ನ್ಯೂಮ್ಯಾಟಿಕ್, ಹೈಡ್ರಾಲಿಕ್ ಯಾವ ಸಿಸ್ಟಮ್ ಇದೆ ಬ್ರೇಕ್ ಸಿಸ್ಟಮ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಅಲ್ಲಿ ನಮ್ದು ಜನರೇಟ್ ಆಗ್ತದೆ. ಆ ನ್ಯೂಮ್ಯಾಟಿಕ್ AC ಕಂಪ್ರೆಸರ್ಗೆ ಪ್ಯೂರ್ ಏರ್ ಬೇಕು. ನಾವು ಏರ್ ಕ್ಲೀನರ್ ಮೂಲಕ ಏನು ಏರ್ ಫಿಲ್ಟರ್ ಮೂಲಕ ಸೆಟ್ ಆಗ್ತದೆ. ಇದಕ್ಕೆ ಬರೇ ಒಂದೇ ನಾವು ಪ್ಯೂರ್ ಏರ್ ನ ಇಂಜಿನ್ ಮಾತ್ರ ಸಪ್ಲೈ ಮಾಡಲ್ಲ, ಅದಕ್ಕೆ ಒಂದು ಕನೆಕ್ಷನ್ ಇರ್ತದೆ. ಆ ಕನೆಕ್ಷನ್ ಇಂದ ಪ್ಯೂರ್ AC-ಗೆ ಇನ್ಲೆಟ್ ಆಗ್ತದೆ. ಆ AC ಇನ್ಲೆಟ್ ಆಗಿದ ತಕ್ಷಣ AC ಪಿಸ್ಟನ್ ರಿಂಗ್ಸ್ ಅಲ್ಲಿ ಏನ್ ಮಾಡುತ್ತೆ, ಅದು ಪವರ್ ಜನರೇಟ್ ಮಾಡ್ಕೊಳ್ಳುತ್ತೆ. ಇದು ಯಾವ ಕನೆಕ್ಟ್ ಆಗಿರುತ್ತೆ, ಇಂಜಿನ್ ಕನೆಕ್ಟ್ ಆಗಿರುತ್ತೆ. ಆ ಇಂಜಿನ್ ಕನೆಕ್ಟ್ ಆಗಿದ್ದರಿಂದ ಅದು ಕಂಪ್ರೆಸ್ ಇಂದ ಪ್ಯೂರ್ ಏರ್ ತಗೊಂಡಿದ್ದ ಕಂಪ್ರೆಸ್ ಮಾಡುತ್ತೆ. ಅರ್ಥ ಆಯ್ತಲ್ಲ, ಆ ಕಂಪ್ರೆಸ್ ಮಾಡಿದ್ರಿಂದ ಔಟ್ಲೆಟ್ ಇಂದ ಕೊಡುತ್ತೆ. ಆಗ ನೆಕ್ಸ್ಟ್ ಒಂದು AC ಮೆಟಲ್ ಪೈಪ್ ಇರುತ್ತೆ, ಬೆಡ್ ಟೈಪ್. ಅದನ್ನ ಏನಂತ ನೀವು Z ಪೈಪ್ ಅಂತೀರಾ, AC ಮೆಟಲ್ ಪೈಪ್ ಅಂತೀರಾ ಅಲ್ವಾ. ಆ AC ಮೆಟಲ್ ಪೈಪ್ ಆದ್ಮೇಲೆ ನೆಕ್ಸ್ಟ್ ಫ್ಲೆಕ್ಸಿಬಲ್ ಹೋಸ್ ಪೈಪ್ ಬರ್ತದೆ. ಫ್ಲೆಕ್ಸಿಬಲ್ ಹೋಸ್ ಪೈಪ್ ಯಾಕೆ ಹಾಕಿರ್ಬೇಕು, ಡೈರೆಕ್ಟ್ ಮೆಟಲ್ ಪೈಪ್ ಯಾಕೆ ಹಾಕಿರ್ಬಾರ್ದು ಯಾರಾದ್ರೂ ಹೇಳ್ತೀರಾ? ಯಾಕೆ ಡ್ಯಾಮೇಜ್ ಆಗೋದು ಅಂದ್ರೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಯಾವ ತರ ಫ್ಯೂಸ್ ಇರುತ್ತೋ, ಕಟ್ ಆಫ್ ಕನೆಕ್ಷನ್ ಬ್ರೇಕ್ ಇರುತ್ತೋ, ಅದೇ ತರನೇ ಎಕ್ಸ್ಟ್ರಾ ಏರ್ ಪ್ರೊಜೆಕ್ಷನ್ಸ್ ಬಂದ್ರೆ ಏನೇ ಡ್ಯಾಮೇಜ್ ಆದ್ರೂ ಫ್ಲೆಕ್ಸಿಬಲ್ ಹೋಸ್ ಪಂಚರ್ ಆಗಲಿ, ನೆಕ್ಸ್ಟ್ ಬೇರೆ ಲೈನ್ಸ್ ಮೆಟಲ್ ಲೈನ್ಸ್ ಪಂಚರ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಫ್ಲೆಕ್ಸಿಬಲ್. ಅದಕ್ಕೆ ಫಸ್ಟ್ ಕೇಳ್ತಾರೆ ಇಲ್ಲಿ ಫ್ಲೆಕ್ಸಿಬಲ್ ಹೋಸ್ ಚೆನ್ನಾಗಿರುತ್ತೆ, ಏರ್ ಲೀಕೇಜ್ ಆದ್ರೆ AC ಹೋಸ್ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಕೇಳ್ತೀವಿ ಅಲ್ವಾ. ನೆಕ್ಸ್ಟ್ ಫ್ಲೆಕ್ಸಿಬಲ್ ಹೋಸ್ ಸ್ವಲ್ಪ ಮೆಟಲ್ ಪೀಸ್ ಇರುತ್ತೆ. ಆ ಮೆಟಲ್ ಪೀಸ್ ಆದ್ಮೇಲೆ DD ಯೂನಿಟ್ ಬರ್ತದೆ, ಸರಿನಾ. ಈ DD ಯೂನಿಟ್ ಬರ್ಬೋದು ಅಥವಾ ಏರ್ ಡ್ರೈ ಇರ್ಬೋದು, ಏರ್ ಡ್ರೈ ಅಥವಾ SP ವಾಲ್ ಇರುತ್ತೆ, ಸಪ್ಲೈ ವಾಲ್. DD ಯೂನಿಟ್ ಅಂದ್ರೆ DD ಯೂನಿಟ್ ಅಲ್ಲೇ ಎಲ್ಲ SP ವಾಲ್ ಇನ್ಕ್ಲೂಡ್ ಆಗುವಂತದ್ದು ಇರ್ತದೆ. ಅದರಲ್ಲಿ 4 ಪೋರ್ಟ್ ಇರುತ್ತೆ, ಎಲ್ಲ ಅಬ್ಸರ್ವ್ ಮಾಡಿದಿರಲ್ಲ. 21, 22, 23, 24 4 ಪೋರ್ಟ್ ಇರುತ್ತೆ. 21 ಏನು ಅದ್ರ ಬಂದಿದ ತಕ್ಷಣ ಫಸ್ಟ್ ಏನ್ ಮಾಡುತ್ತೆ, ಇದು ಬಂದ್ಬಿಡುತ್ತೆ, ಏರ್ ಕಂಪ್ರೆಸ್ ಆಗಿರುತ್ತೆ. ಇದು ಕೆಪಾಸಿಟಿ ಏನಿರ್ತದೆ, ನಮ್ದು ಲೇವಿಂಗ್ ವೆಹಿಕಲ್ಸ್ ಎಷ್ಟುವರೆಗೂ ಅಪ್ಲೋಡ್ ಮಾಡ್ಕೊಳ್ಳುತ್ತೆ, ಎಷ್ಟು kg ಸೆಂಟಿಮೀಟರ್ ನ ಬಿಲ್ಡ್ ಮಾಡುತ್ತೆ. ಏರ್ ಮೀಟರ್ ಎಷ್ಟು ತೋರಿಸುತ್ತೇವೆ, 8.1
ಅಷ್ಟು ಮಾಡಿದ್ಮೇಲೆ ಸೌಂಡ್ ಬರುತ್ತೆ. ಯಾಕೆ ಬರುತ್ತೆ? ಏರ್ ಫುಲ್ ಆಗಿದೆ ಅಂತಲ್ಲ, ಅದ್ರ ಕೆಪಾಸಿಟಿ ಅಷ್ಟಿರುತ್ತೆ. ಅದಾದ್ಮೇಲೆ ಕಟ್ ಆಫ್ ಪ್ರೆಷರ್ ಆಚೆ ಹೋಗ್ಲಿ ಅಂತ. ಅವಾಗ ಡಿ ಯೂನಿಟ್ ಅಥವಾ ಏರ್ ಡ್ರೈಯರ್ ಕೆಳಗಡೆ ಆಟೋಮೆಟಿಕಲಿ ಕಟ್ ಆಫ್ ಇರ್ತದೆ. ಏನು ಏರ್ ಡ್ರೈಯರ್ ಜೊತೆಗೆ ಪರ್ಚ್ ಟ್ಯಾಂಕ್ ಅಂತ ಸಪರೇಟ್ ಕೊಟ್ಟಿರ್ತಾರೆ. ಪರ್ಚ್ ಟ್ಯಾಂಕ್ ಅಂತ ಸಪರೇಟ್ ಇರುತ್ತೆ. ಕೆಲವು ವೆಹಿಕಲ್ ನೋಡಿದ್ರೆ BSc ಟಾಟಾದಲ್ಲಿ ಪರ್ಚ್ ಟ್ಯಾಂಕ್ ಇರ್ತದೆ, ಮತ್ತೆ 1660 ನಲ್ಲಿ ಪರ್ಚ್ ಟ್ಯಾಂಕ್ ಇರುತ್ತೆ. ಆ ಪರ್ಚ್ ಟ್ಯಾಂಕ್ ಇದು ಕನೆಕ್ಟಿಂಗ್ ಏನಾಗಿರುತ್ತೆ, ಇದಕ್ಕೆ 8 ಬಾರ್ 1 ಪ್ರೆಷರ್ ತುಂಬಿದೆ, ವಾಪಸ್ ರಿವರ್ಸ್ ಪ್ರೆಷರ್ ಬಂದಿದ ತಕ್ಷಣ ಅದರಲ್ಲಿ ವಾಟರ್ ಪಾರ್ಟಿಕಲ್ಸ್ ಅಥವಾ ಆಯಿಲ್ ಪಾರ್ಟಿಕಲ್ಸ್ ಇದ್ರೆ ಕಟ್ ಆಫ್ ಆಗಿ ಆಚೆ ಹೋಗ್ಲಿ ಅಂತ. 8 ಬಾರ್ ಪ್ರೆಷರ್ ಬಂದಾದ್ಮೇಲೆ ಇದು ಎಷ್ಟೇ ಲೋಡ್ ಕೊಡಿಸ್ತಾ ಇದ್ರೆ ಏನಾಗ್ತಾ ಇರುತ್ತೆ, ಅದಕ್ಕೆ ಬೇಕಾಗಿಲ್ಲ ಸಿಸ್ಟಮ್ಗೆ. ನಮ್ದು ಗಾಡಿಗೆ ಏನ್ ಬೇಕಾಗುತ್ತೆ 8 ಬಾರ್ 1 ಪ್ರೆಷರ್ ಅಷ್ಟೇ ರನ್ ಆಗ್ತಾ ಇರಬೇಕು. ಇಲ್ಲಾಂದ್ರೆ ಎಕ್ಸ್ಟ್ರಾ ಬರ್ತಾ ಇದ್ರೆ ಇದೇನ್ ಪೈಪ್ ಲೂಪ್ಸ್ ಇದೆ ಅವೆಲ್ಲ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಷ್ಟೇ ಇಟ್ಕೊಳ್ತಾ ಇರುತ್ತೆ. ಯಾವ್ದ್ರಲ್ಲಿ ಲೇಲ್ಯಾಂಡ್ ಅಲ್ಲಿ. ಟಾಟಾದಲ್ಲಿ ಏನ್ ಮಾಡಿದ್ದಾನೆ, ಬಲೂನ್ ಸಿಸ್ಟಮ್ ಇರುತ್ತೆ ಅಥವಾ ನ್ಯೂಮೆಟಿಕ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡಿರ್ತಾನೆ 9.1 ಇಟ್ಕೊಂಡಿರ್ತಾನೆ. ಸರಿನಾ? ನಮ್ಮಲ್ಲಿ 0 ಇಂದ 8 ಬಾರ್ ಪ್ರೆಷರ್ ಬರೋಕೆ ಲೇಲ್ಯಾಂಡ್ ಅಲ್ಲಿ ಎಷ್ಟು ನಿಮಿಷ ಬೇಕಾಗುತ್ತೆ? ಎಷ್ಟು ನಿಮಿಷ ಬೇಕಾಗುತ್ತೆ ನೋಡಿದ್ದೀರಾ? ನೋಡಿ 4 ನಿಮಿಷ ಬೇಕು. ಫುಲ್ 0 2 ಏನ್ ಮೀಟರ್ 0 ಆಗಿರ್ಬೇಕು. ಸ್ಟಾಪರ್ ಕೊಟ್ಟಿರಬೇಕು. ಫುಲ್ ಪೆಡ್ಲಿಂಗ್ ಸ್ಪೀಡ್ ಅಲ್ಲ, ಫುಲ್ ಪೆಡ್ಲಿಂಗ್ ಸ್ಪೀಡ್ ಅಲ್ಲಿ 4 ನಿಮಿಷದಲ್ಲಿ ಫುಲ್ ಸರ್ಕ್ಯೂಟ್ ಆಗಿ ಏರ್ ಪ್ರೆಷರ್ ಡ್ರೈವರ್ಗೆ ಮೇಲ್ಗಡೆ ಏರ್ ಪ್ರೆಷರ್ ಬರುತ್ತಲ್ವಾ, ಅದನ್ನ ಇದಾದ್ರೆ ಅವಾಗ ಸಿಸ್ಟಮ್ ಓಕೆ ಇದೆ ಅಂತ ನಮ್ಗೆ ಅನ್ಸ್ಕೊತ್ತೆ. ಎಲ್ಲೇ ಲೀಕೇಜ್ ಇಲ್ಲ ಅವಾಗ ಲೀಕೇಜ್ ನ ಒಂದೊಂದೇ ಅರೆಸ್ಟ್ ಮಾಡ್ಕೊಂತ ಬರ್ತಾ ಇರೋದು. ಗೊತ್ತಾಯ್ತಲ್ಲ? ಇದು ಏರ್ ಡ್ರೈವರ್ ಡಿ ಯೂನಿಟ್ಗೆ ಒಂದು ಪೋರ್ಟ್ ಇರುತ್ತೆ, ಅದಕ್ಕೆ ಅದು ಅಡ್ಜಸ್ಟ್ ಮಾಡೋದಿರುತ್ತೆ. ಆ ಪೋರ್ಟ್ ನ ನೀವು ಯಾರು ಮಾಡೋದು ಬೇಡ. RC ಸೆಕ್ಷನ್ಸ್ ಅಲ್ಲಿ ಮಾಡ್ತಾರೆ, ಟೆಂಪ್ರರಿ ಮಾಡ್ಬೋದು. ಅದಕ್ಕೂ ಸ್ಕ್ರೂ ಟೈಪ್ ಇರುತ್ತೆ, ಇದು ಸಪ್ರೇಟ್ ಪೋರ್ಟ್ ಇರುತ್ತೆ. ಅದಕ್ಕೆ ಇದಕ್ಕೂ ಏನು ಜನರಲ್ ತಿಳ್ಕೊಂಡ್ರೆ ಯಾವ ತರ ಅಂತ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ 21, 22 ಮಾತ್ರ ಹೋಗ್ತಾ ಇರುತ್ತೆ ಏರ್. ಅದಕ್ಕೆ 6 ಬಾರ್ ಪ್ರೆಷರ್ ಹೋಗೋವರೆಗೂ 23, 24 ಹೋಗಲ್ಲ. 21 ಅಂದ್ರೆ ಏನು, ಫ್ರಂಟ್ ಬ್ರೇಕ್ ಚೇಂಬರ್. 22 ಅಂದ್ರೆ ರೇರ್ ಬ್ರೇಕ್ ಚೇಂಬರ್. ಅರ್ಥ ಆಗಲ್ಲ? ಇದು 22 ಬ್ರೇಕ್ ಚೇಂಬರ್, FBS ಬರ್ತಿದೀನಿ. ಫ್ರಂಟ್ ಬ್ರೇಕ್ ಚೇಂಬರ್, ರೇರ್ ಬ್ರೇಕ್ ಚೇಂಬರ್, ಫ್ರಂಟ್ ರೈಟ್ 2 ಬ್ರೇಕ್ ಚೇಂಬರ್ ಇರ್ತದ. ಈ ಬ್ರೇಕ್ ಚೇಂಬರ್ಗೆ ಇಲ್ಲೊಂದು ಏರ್ ಟ್ಯಾಂಕ್ ಇದೆ. ಸಾರಿ 20 ಏರ್ ಟ್ಯಾಂಕ್ ಇದೆ ನೋಡಿ. ಫ್ರಂಟ್ ಏರ್ ಟ್ಯಾಂಕ್ ಒಂದು ಇರುತ್ತೆ, ಮತ್ತೆ ರೇರ್ ಏರ್ ಟ್ಯಾಂಕ್ ಒಂದು ಇರುತ್ತೆ. ಸರಿನಾ? ಈ 21 ಏನ್ ಬರುತ್ತೆ ಆ ಏರ್ ಟ್ಯಾಂಕ್ ಇದು ಕನೆಕ್ಷನ್ ಇರ್ತದೆ. ಫ್ರಂಟ್ ಏರ್ ಟ್ಯಾಂಕ್ ಕನೆಕ್ಷನ್ ಇರುತ್ತೆ. ನಿಮ್ಗೆ ಗಾಡಿಲಿ ಗೊತ್ತಾಗಲ್ಲ, ರೂಮ್ ಎಲ್ಲ ಟೈಟ್ ಮಾಡಿ ಒಳಗಡೆ ಮಾಡಿರ್ತಾರೆ. ನಿಮ್ಮ ಕನೆಕ್ಷನ್ಸ್ ಯಾರು ಹೇಳೋದಿಲ್ಲ, ಎಲ್ಲಿದೆ ಬರುತ್ತೋ. ಲೀಕೇಜ್ ಆಗುತ್ತಾ ಗೊತ್ತಾಗಲ್ಲ, ಇಲ್ಲ ಹೊರಗಡೆ ಪೈಪ್ ಕಟ್ ಆಯ್ತಾ ಗೊತ್ತೇ ಆಗಲ್ಲ. ಅದು ಸಾರ್ಟ್ ಔಟ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಈ ತರ ಡಿಸ್ಕ್ರೈಬ್ ಮಾಡಿದಾಗ ಪರ್ಟಿಕ್ಯುಲರ್ ನೀವು ಚೆಕ್ ಮಾಡ್ಕೊಂಡು ಬರ್ಬೇಕು. ಪ್ರಾಬ್ಲಮ್ ರೆಕ್ಟಿಫಿಕೇಶನ್ ಯಾವ ತರ ಅಂತ ನಾವು ಮಾಡ್ಕೊಳ್ತಾ ಬರ್ಬೇಕು. ಇದು 21 ಬಂದಿರೋದು. 21 ನೋಡಿ, ಇದು ಬ್ರೇಕ್ ಚೇಂಬರ್ ಹೋಗುತ್ತೆ. ನೆಕ್ಸ್ಟ್ ಬ್ರೇಕ್ ಡ್ಯೂಯಲ್ ವಾಲ್ವ್. ಇದು ಬ್ರೇಕ್ ಡ್ಯೂಯಲ್ ವಾಲ್ವ್, ಫುಟ್ಬಾಲ್ ಅಂತ ಹೇಳ್ತೀವಿ. ಇದರಲ್ಲಿ 4 ಪೋರ್ಟ್ ಇರುತ್ತೆ. ಓಕೆ, 2 ಇನ್ಲೆಟ್ 11, 12, 21, 22. ಅಂದ್ರೆ ಅಪ್ಪರ್ ಪಾರ್ಟ್ ಬೇರೆ, ಲೋಯರ್ ಪಾರ್ಟ್ ಬೇರೆ. ಫುಟ್ಬಾಲ್ ಅಲ್ಲಿ ಅಪ್ಪರ್ ಪಾರ್ಟ್ ಫ್ರಂಟ್ ಬ್ರೇಕ್ ಚೇಂಬರ್ಗೆ. ಅದರಲ್ಲಿ ಏನ್ ತುಳಿಯುತ್ತದೋ ಇದರೊಳಗೆ 11 ಗಿಂತ ಆದ್ರೆ ಬ್ರೇಕ್ ತುಳಿದಾಗ 21 ನಲ್ಲಿ ದೂರ ಬಂದು ಕ್ವಿಕ್ ರಿಲೇವಲ್ ಫ್ರಂಟ್ ಅಲ್ಲಿ ಒಳಗಡೆ ಪಾಸ್ ಆಗುತ್ತೆ. ಎಲ್ಲಿಗೆ? ಕ್ವಿಕ್ ರಿಲೇವಲ್ಗೆ. ಆ ಪೆಡಲ್ ತುಳಿದ ತಕ್ಷಣ ಡ್ರೈವರ್ ಫ್ರಂಟ್ 2 ಬ್ರೇಕ್ ಚೇಂಬರ್ ಇರುತ್ತಲ್ಲ ಅದು ಆಕ್ಟಿವೇಟ್ ಆಗುತ್ತೆ. ಗೊತ್ತಾಯ್ತಲ್ಲ? ಅದೇ ತರ ಇಲ್ಲಿ ನೋಡಿ, ರೇರ್ 22 ಇಂದ ರೇರ್ ಬ್ರೇಕ್ ಚೇಂಬರ್ ಬರುತ್ತೆ. ಬ್ರೇಕ್ ಚೇಂಬರ್ ಇಂದ ಕನೆಕ್ಟೆಡ್ ಆಗಿ ಟೋಲ್ ಇರುತ್ತೆ ಬ್ರೇಕ್ ಡ್ಯೂಯಲ್ ಅಲ್ಲಿ. ಅದು ಬ್ರೇಕ್ ಡ್ರೈವರ್ ಏನಾದ್ರು ತುಳಿದ್ರೆ ನೆಕ್ಸ್ಟ್ 22 ಪೋರ್ಟ್ ಇಂದ ಏರ್ ಆಚೆ ಬಂದ್ಬಿಟ್ಟು ನೆಕ್ಸ್ಟ್ ರೇರ್ ಕ್ವಿಕ್ ರಿಲೇವಲ್ ಬರುತ್ತೆ. ರೇರ್ ಕ್ವಿಕ್ ರಿಲೇವಲ್ಗೆ ಅಡ್ಜಸೆಂಟ್ ಆಗಿ 2 ಬ್ರೇಕ್ ಚೇಂಬರ್ ಇರ್ತವೆ, ರೇರ್ ಬ್ರೇಕ್ ಚೇಂಬರ್. ಆ ಬ್ರೇಕ್ ಚೇಂಬರ್ ಅಲ್ಲಿ ತುಳಿದ ತಕ್ಷಣ ಗಾಡಿ ಸ್ಟಾಪ್ ಆಗುತ್ತೆ. ಸರಿನಾ? ಇದು ಪ್ರೊಸೀಜರ್ಸ್. ಇದರಲ್ಲಿ ಏರ್ ಟ್ಯಾಂಕ್ ಇರುತ್ತೆ. ಈ ರೈಲ್ಸ್ ಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗುತ್ತೆ, ಫುಲ್ ಸರ್ಕ್ಯೂಟ್ ಕ್ಲಿಯರ್ ಆಗದಲ್ಲೇ ಇದ್ದಿದ್ರೆ ನಿಮ್ಗೆ ಎಲ್ಲೋ ಲೀಕೇಜ್ ಇದ್ರೆ ಆ ಮೇಲ್ಗಡೆ ಡ್ರೈವರ್ ಏನ್ ಗೇಜ್ ಇರುತ್ತೆ ಅದರಲ್ಲಿ ನಿಮ್ಗೆ ಏನು ತೋರಿಸಲ್ಲ ಅಥವಾ ಕಡಿಮೆ ಇರುತ್ತೆ, ಏನಂತೆಲ್ಲ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಕೆಲವು ಈ ಹೊಸ ಗಾಡಿಗಳಲ್ಲಿ ಡಿಜಿಟಲ್ ಏರ್ ಮೀಟರ್ ಮಾಡಿದ್ದಾರೆ. ಅದೊಂದು ಡಿಜಿಟಲ್ ಮಾಡಿರೋದು ಒಂದು ಪ್ಲಸ್ ಪಾಯಿಂಟ್, ಒಂದು ನೆಗೆಟಿವ್ ಪಾಯಿಂಟ್. ಅಂದ್ರೆ ಸೊಫಿಸ್ಟಿಕೇಟೆಡ್ ಆಗಿರುತ್ತೆ, ಡಿಜಿಟಲ್ ಮಾಡಿದ್ದಾರೆ, ಮ್ಯಾನ್ಯಲ್. ಬಟ್ ಪ್ರಾಬ್ಲಮ್ ಏನಂದ್ರೆ ಕೆಲವು ಕರೆಕ್ಟ್ ಆಗಿ ಸೆನ್ಸ್ ಆಗಲ್ಲ. ಯಾಕೆ ಸೆನ್ಸ್ ಆಗಲ್ಲ ಅನ್ನೋದಕ್ಕೆ ಬ್ರೇಕ್ ಡ್ಯೂಯಲ್ ಡೈರೆಕ್ಟ್ ಹಿಂದೆ ಏನ್ ಮಾಡ್ತಾರೆ, ಡೈರೆಕ್ಟ್ ಈ ಏರ್ ಮೀಟರ್ ನ ಮ್ಯಾನ್ಯಲ್ ಇರ್ತಾ ಇತ್ತು. ಮ್ಯಾನ್ಯಲ್ ಅಂದ್ರೆ ಡೈರೆಕ್ಟ್ ಆ ಏರ್ ಸೆನ್ಸ್ ಮೀಟರ್ಗೆ ಸೆನ್ಸ್ ಆಗ್ತಾ ಇತ್ತು. ಅದು ವೈಂಡಿಂಗ್ಸ್ ಇಂದ ಅದು ಇಷ್ಟು ತೋರಿಸೋದು. ಅದು ಯಾವತ್ತೂ ಪ್ರಾಬ್ಲಮ್ ಇರ್ತಿರಲಿಲ್ಲ 99%. ಬಟ್ ಈ ಡಿಜಿಟಲ್ ಏನಾಗ್ತಾ ಇದೆ, ಇದ್ರಲ್ಲಿ ಸೆನ್ಸರ್ಸ್ ಕೊಟ್ಟಿರ್ತಾನೆ 2. ಆ ಸೆನ್ಸರ್ಸ್ ಏನಾದ್ರು ಡಸ್ಟ್ ಹೊಡಿತು ಏನ್ ಮಾಡ್ತು ಅಂದ್ರೆ ಅದ್ರಲ್ಲಿ ಇರೋದೇ ತೋರಿಸ್ತಾ ಇರುತ್ತೆ, ಇದ್ರಲ್ಲಿ ಕಡಿಮೆ ತೋರಿಸ್ತಾ ಇರುತ್ತೆ. ಆ ಸೆನ್ಸರ್ಸ್ ಬರಲ್ಲ, ಅದು ಯೂಸ್ ಮಾಡಲ್ಲ, ಆ ಒಂದೇ ಏರ್ ಪ್ರೆಷರ್ ಓಡ್ತಾ ಇರುತ್ತೆ.
ಕೆಲವೊಂದು ಲೈನೇ ಪ್ರಾಬ್ಲಮ್ ಇರುತ್ತೆ. ಅವಾಗ ಏನಾಗುತ್ತೆ, ಅಪಘಾತಗಳಾಗುವಂತ ಚಾನ್ಸಸ್ ಇರುತ್ತೆ. ಅದನ್ನೆಲ್ಲ ಡಿಫೆಕ್ಟ್ ನ ನಾವು ಈ ತರ ಆಗುತ್ತೆ ಅಂತ ಅನ್ನೋ ರೀತಿಯಲ್ಲಿ ನಾವು ತಿಳ್ಕೊಂಡು ಹೋಗ್ತಾ ಇರಬೇಕು. ಇದು ಬಿಡಿ ಯೂನಿಟ್ ಆಯ್ತು ಅಥವಾ ಏರ್ ಡ್ರೈಯರ್ ಆಯ್ತು. ಇದಕ್ಕೆ ಎಸ್ ಪಿ ವಾಲ್ ಬೋಲ್ಟ್ ಇರುತ್ತೆ. ಯಾವ್ದು ಏರ್ ಡ್ರೈಯರ್ ಇರುತ್ತೋ ಅದಕ್ಕೆ ಎಸ್ ಪಿ ವಾಲ್ ಇರುತ್ತೆ. ಲೇವೆಂಟ್ ಅಲ್ಲಿ ಡಿಡಿ ಯೂನಿಟ್ ಇರ್ತದೆ. ಡಿಡಿ ಯೂನಿಟ್ ಎಸ್ ಪಿ ವಾಲ್ ಬರಲ್ಲ. ಸರಿನಾ? ಡಿಡಿ ಯೂನಿಟ್ ಅಂದ್ರೆ ಡಿಸ್ಟ್ರಿಬ್ಯೂಷನ್. ಅದು ಫಂಕ್ಷನ್ ಡಿಸ್ಟ್ರಿಬ್ಯೂಷನ್ ಏರ್ ಡ್ರೈಯರ್ ಡಿಡಿ ಯೂನಿಟ್ ಅದು ವಾಟರ್ ಪಾರ್ಟಿಕಲ್ಸ್ ನ ಅಬ್ಸರ್ವ್ ಮಾಡಿಕೊಂಡು ಆ ವಾಟರ್ ಪಾರ್ಟಿಕಲ್ಸ್ ಆಚೆ ಬಿಡಬೇಕು, ಮತ್ತೆ ಆಯಿಲ್ ಪಾರ್ಟಿಕಲ್ಸ್ ಆಚೆ ಬಿಡಬೇಕು. ವಾಟರ್ ಪಾರ್ಟಿಕಲ್ಸ್ ಆಚೆ ಬರ್ತಂದ್ರೆ ಏನ್ ಚೇಂಜ್ ಮಾಡ್ತೀರಾ? ವಾಟರ್ ಪಾರ್ಟಿಕಲ್ಸ್ ಆಚೆ ಬರ್ತಾ ಇದೆ, ಇದರಲ್ಲಿ ಹೆವಿ ಬರ್ತಾ ಇದೆ, ಟ್ಯಾಂಕ್ ಅಲ್ಲೆಲ್ಲ ಶೇಖರಣೆ, ವಾಟರ್ ಪಾರ್ಟಿಕಲ್ಸ್ ಶೇಖರಣೆ ಆಗ್ತಾ ಇದೆ, ಏನ್ ಮಾಡ್ತೀರಾ? ಕಂಪ್ರೆಸರ್ ಅಲ್ಲ ಡಿಡಿ ಯೂನಿಟ್ ಚೇಂಜ್ ಮಾಡಬೇಕು. ಡಿಡಿ ಯೂನಿಟ್ ಅಲ್ಲಿ ಅದರ ಡ್ರೈನೆಸ್ ಮಾಡುವಂತ ಪೌಡರ್ ಇರ್ತದೆ, ಕಾರ್ಟ್ರೇಜ್ ಇರುತ್ತೆ. ಆ ಕಾರ್ಟ್ರೇಜ್ ಹೋಗಿದೆ ಅಂದಿದ ತಕ್ಷಣ ಅದು ಫಂಕ್ಷನಿಂಗ್ ಆಗ್ತಾ ಇರಲ್ಲ. ಅದು ನೀರನ್ನ ತಡೆದಿಟ್ಟಿರ್ಬೇಕು. ಅದಕ್ಕೆ ಅದು ಮುಂದೆ ಪಾಸ್ ಮಾಡಬಹುದು. ನೀರಿನ ತೇವಾಂಶನ ಅದೇ ಅಲ್ಲೇ ಇಟ್ಕೋಬೇಕು ಡಿಡಿ ಯೂನಿಟ್. ಅದಾದ್ಮೇಲೆ ಪ್ಯೂರ್ ಏರ್ನ ಟ್ಯಾಂಕಿಗೆ ಬಿಡಬೇಕು. ಯಾವ ಟ್ಯಾಂಕಿಗೆ? ಈ 22ಗೆ 21ಗೆ ಇವಕ್ಕೆಲ್ಲ ಬಿಡಬೇಕು. ಆದ್ರೆ ಟ್ಯಾಂಕ್ ಅಲ್ಲಿ ಕೆಲವೊಂದು ಡ್ರೈನ್ ಬಗ್ಗೆ ಎಲ್ಲ ಎಳಿದಿರಲ್ಲ, ದಯವಿಟ್ಟು ಎಲ್ಲ ಎಳೀರಿ. ಬೀಚಿ ಕೈಯಲ್ಲಿ ಎಳಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಏನಾದ್ರೂ ವಾಟರ್ ಪಾರ್ಟಿಕಲ್ಸ್ ಬಂದ್ರೆ ಡಿಡಿ ಯೂನಿಟ್ ಹೋಗಿದೆ, ಏರ್ ಡ್ರೈವ್ ಹೋಗಿದೆ ಅಂತ. ಸರಿ, ಅಥವಾ ಆಯಿಲ್ ಪಾರ್ಟಿಕಲ್ಸ್ ಬಂದು ಅವಾಗ ಏನ್ ಮಾಡ್ತೀರಾ? ಎಸಿ ಪಿಸ್ಟನ್ ರಿಂಗ್ಸ್ ಚೇಂಜಸ್ ಮಾಡ್ತೀರಾ. ಸರಿನಾ? ಎಸಿ ಪಿಸ್ಟನ್ ರಿಂಗ್ಸ್ ಹೋಗಿದ್ರೆ ಮಾತ್ರ ಆಯಿಲ್ ಪಾರ್ಟಿಕಲ್ಸ್ ಬಂದು ಏರ್ ಟೈಪ್ ಇರ್ತದೆ. ಅದನ್ನ ಈ ಟೇಪ್ ಫೇಲ್ಯೂರ್ ಹೇಳ್ಬೇಕು. ಆ ಟೇಪ್ ಫೇಲ್ಯೂರ್ ಅದನ್ನ ಬದಲಾಯಿಸ್ತಾ ಇರ್ತಾರೆ. ಸರಿನಾ? ಇವೆರಡರಲ್ಲಿ ಓಕೆ, ಡಿಡಿ ಯೂನಿಟ್ ಆಯ್ತು. ಡಿಡಿ ಯೂನಿಟ್ ಅಲ್ಲಿ ನೆಕ್ಸ್ಟ್ 23 ಇದೆ, ಇದನ್ನ ಹೇಳಿಲ್ಲ. 23 ಪೋರ್ಟ್ ಏನು? 21 ಯಾವುದು ಪೋರ್ಟ್? ಫ್ರಂಟ್ ಬ್ರೇಕ್ ಚೇಂಬರ್. 22 ಯಾವುದು? ರೇರ್ ಬ್ರೇಕ್ ಚೇಂಬರ್. ಅರ್ಥ ಆಯ್ತಾ? ಇದು ಸರ್ಕ್ಯೂಟ್ ಜನರಲ್ ನೋಡ್ಕೊಂಬಿಡಿ. 21 22 ಫ್ರಂಟ್ ನಿಮ್ಮ ರೈಟ್ ಅಲ್ಲಿ ವೆಹಿಕಲ್ಸ್ ರೈಟ್ ಅಲ್ಲಿ ಫ್ರಂಟ್ ಇರೋ ಬ್ರೇಕ್ ಚೇಂಬರ್ ಅನ್ನೇ ಫ್ರಂಟ್ ಬ್ರೇಕ್ ಚೇಂಬರ್ ಇರುತ್ತೆ. ಫ್ರಂಟ್ ಏರ್ ಟ್ಯಾಂಕ್ ಹೋಗುತ್ತೆ, ಅದು ಕನೆಕ್ಟೆಡ್ ಇಲ್ಲಿ ಕನೆಕ್ಟ್ ಆಗಿದ್ದು ಬ್ರೇಕ್ ಡ್ಯೂಯಲ್ 11 ಇನ್ ಆಗ್ತದೆ. ಇನ್ನಾದ್ಮೇಲೆ 21 ಇಂದ ನೆಕ್ಸ್ಟ್ ಬಂದು ಇಲ್ಲಿ ಔಟ್ ಆಗ್ತದೆ. ಅದೇ ತರ 22 ಇನ್ನೊಂದು ಯಾವುದು? ರೇರ್ ಬರ್ತದೆ, ರೇರ್ ಬ್ರೇಕ್ ಚೇಂಬರ್. ರೇರ್ ಬ್ರೇಕ್ ಚೇಂಬರ್ ತೊಲಗಿ ಹೋಗಿ 22 ದಿನಾಗಿ ರೇರ್ ಬ್ರೇಕ್ ಚೇಂಬರ್ ಹೋಗುತ್ತೆ. ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ, ಕೆಲವು ಗೊತ್ತಿರಲ್ಲ, ಎರಡಕ್ಕೂ ಸಪರೇಟ್ ಇರಲ್ಲ, ಒಂದೇ ಇರುತ್ತೆ ಅಂತ ಅಂದ್ಕೊಳ್ತೀವಿ. ಅದು ತಪ್ಪು. ಇದು ಸಪರೇಟ್ ಸಿಸ್ಟಮ್. ಫ್ರಂಟ್ ಬ್ರೇಕ್ ಚೇಂಬರ್ಗೆ ಸಪರೇಟ್, ರೇರ್ ಬ್ರೇಕ್ ಚೇಂಬರ್ಗೆ ಸಪರೇಟ್. ಈ ಲೈನ್ ವರ್ಕ್ ಆಗಲಿಲ್ಲ ಅಂದ್ರೆ ಈ ಲೈನ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಬಟ್ ಲೀಕೇಜ್ ಆಗ್ಬೋದು, ಬಟ್ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಈ ಸಿಸ್ಟಮೇ ಬೇರೆ ಇರುತ್ತೆ, ಈ ಸಿಸ್ಟಮೇ ಬೇರೆ ಇರುತ್ತೆ. ಬಟ್ ಬ್ರೇಕ್ ಚೇಂಜ್ ಮಾಡ್ಬೇಕಾದ್ರೆ ಲೈನ್ಗಳನ್ನ ಚೇಂಜಸ್ ಮಾಡಕ್ ಹೋಗ್ಬೇಡಿ. ಗೊತ್ತಾಯ್ತಲ್ಲ? ಈ ಲೈನ್ಸ್ ಚೇಂಜ್ ಮಾಡಿಸ್ಬೇಡಿ, ಲೈನ್ ಮಾಡ್ಬೇಕು. ಅದಕ್ಕೆ ಲೈನ್ ಚೇಂಜ್ ಮಾಡ್ಬೇಕಾದ್ರೆ ಏನಾದ್ರು ದಾಟ್ ಇಟ್ಕೊಳ್ಳಿ. 2 ಇನ್ಲೆಟ್ಗೆ ಔಟ್ಲೆಟ್ಗೆ ಜನ ಕರೆಕ್ಟ್ ಆಗಿ ಕಲರ್ ಕೋಡಿಂಗ್ ಮಾಡ್ಕೊಂಡ್ರೆ ಮಾತ್ರ ಅದು ಚೇಂಜಸ್ ಇದ್ರೆ ಚೇಂಜಸ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಲ್ಲ? ಇನ್ನ ಕ್ವಿಕ್ರಿ ಲೆವೆಲ್ ಯಾಕೆ ಇಟ್ಟಿರ್ತೀವಿ ಹೇಳಿ? ಕ್ವಿಕ್ರಿ ಲೆವೆಲ್ ಯಾಕೆ ಅಡಾಪ್ಟ್ ಮಾಡ್ಕೊಂಡಿರ್ತೀವಿ? ಯಾಕಿರುತ್ತೆ ಅಂದ್ರೆ ಬ್ರೇಕ್ ಡ್ರೈವರ್ ಏನಲ್ಲ ಅಟ್ ಎ ಟೈಮ್ ಪೆಡಲ್ಸ್ ಸ್ಟೆಪ್ ಮಾಡಿದಾಗ ಈ ಫ್ರಂಟ್ ಎಲ್ಲಿರುತ್ತೆ, ಪೆಡಲ್ ಪಕ್ಕನೇ ಎಲ್ಲಿರುತ್ತೆ, ಫ್ರಂಟ್ ಬ್ರೇಕ್ ಚೇಂಬರ್ ಇರುತ್ತೆ. ಅರ್ಥ ಆಯ್ತಲ್ಲ? ಫ್ರಂಟ್ ಬ್ರೇಕ್ ಚೇಂಬರ್ ಇರುತ್ತೆ, ಅಲ್ಲಿ ತುಳಿಯೋದಕ್ಕೂ ಆಮೇಲೆ ಆ ಏರ್ ಹಿಂದ್ಗಡೆ ಬ್ರೇಕ್ ಚೇಂಬರ್ ಹೋಗೋಷ್ಟಕ್ಕೂ ಏನಾಗ್ತದೆ, ಟೈಮ್ ಮುಂಚೆ ಡಿಫರೆನ್ಸ್ ಬರ್ತಾ ಇತ್ತು. ಮುಂಚೆ ಹಳೆ ಗಾಡಿಯಲ್ಲಿ ಈ ಕ್ವಿಕ್ರಿ ಲೆವೆಲ್ ಅನ್ನೋ ಸಬ್ಜೆಕ್ಟ್ ಇರಲಿಲ್ಲ. ಬಟ್ ಕ್ವಿಕ್ರಿ ಲೆವೆಲ್ ಏನಿಗೆ ಇರುತ್ತೆ ಅಂದ್ರೆ ಅಟ್ಲೀಸ್ಟ್ ಈ ಪಾಸಿ ಬ್ರೇಕ್ ಕೂಡ ತುಳಿಯೋದಕ್ಕಿಂತ ಮುಂಚೆನೆ ಅಲ್ಲಿ ಒಂದು ಕ್ವಿಕ್ರಿ ಲೆವೆಲ್ ವರ್ಗು ಏರ್ ಸಪ್ಲೈ ಇರ್ತದೆ. ಅರ್ಥ ಆಯ್ತಲ್ಲ? ಇಲ್ಲಿ ಒಂದು ಸಪ್ಲೈ ಇರುತ್ತೆ, ಇಲ್ಲಿ ಒಂದು ಸಪ್ಲೈ ಇರುತ್ತೆ. ಪೆಡಲ್ ತುಳಿತಾನೆ ಅಂದ್ರೆ 2 ಅಟ್ ಎ ಟೈಮ್ ಆಗ್ತಾ ಇರುತ್ತೆ. ಯಾವ ತರ ಆಗ್ತಾ ಇರುತ್ತೆ? ಫ್ರಂಟು ಆಗ್ತಾ ಇರುತ್ತೆ ಅಟ್ ಎ ಟೈಮ್. ಯಾಕಂದ್ರೆ ಡಿಸ್ಟೆನ್ಸ್ ಮೇಂಟೈನ್ ಆಗ್ಬಿಡುತ್ತಲ್ಲ. ಫ್ರಂಟೇ ಒಂದ್ಸರಿ ಹಿಡಿಯೋದು, ರೇರ್ ಒಂದ್ಸರಿ ಹಿಡಿಯೋದು, ಗಾಡಿ ಸ್ಕಿಡ್ ಆಗೋದು, ಈ ತರ ಡಿವಿಯೇಷನ್ ಆಗೋದು ಆಗ್ತಾ ಇತ್ತು. ಇವಾಗ ಏನಾಗುತ್ತೆ, ಹೊಡೆದ ತಕ್ಷಣ ಏನಾಗುತ್ತೆ, 2 ಅಟ್ ಎ ಟೈಮ್ ಹೊಡೆಯೋದ್ರಿಂದ ಅಟ್ ಎ ಟೈಮ್ ವೆಹಿಕಲ್ಸ್ ನಿಂತ್ಕೊಳ್ಳೋದು ಅಲ್ವಾ? ಇದೆಲ್ಲ ಗೊತ್ತಿರೋ ವಿಷಯ, ಮತ್ತೆ ಹೇಳ್ತಾ ಇದ್ದೀನಿ, ಬೇಜಾರಾಗ್ತಾ ಇದೆ. ಸರಿ, ಇದು 22 23 ಪಾರ್ಟ್ಸ್ ಏನು ಅಂದ್ರೆ ಹ್ಯಾಂಡ್ ಕಂಟ್ರೋಲ್ ವಾಲ್. ಇರ್ಲಿ ಬಿಡಿ, ಹೇಳಿ ಕಂಟಿನ್ಯೂ ಮಾಡಿ. ಆಯ್ತು, ಇಲ್ಲಿ ಹ್ಯಾಂಡ್ ಕಂಟ್ರೋಲ್ ವಾಲ್ ಅಂತ ಬರ್ತದೆ. ಹ್ಯಾಂಡ್ ಕಂಟ್ರೋಲ್ ವಾಲ್ ಬರ್ತದಲ್ಲ, ನಿಮ್ಗೆ ಬರದ್ರೆ ಗೊತ್ತಾಗಲ್ಲ ಎಷ್ಟು ಸರಿ ಕ್ಯಾಶ್ ಬ್ಯಾಕ್ ಇಲ್ಲ ಅಲ್ಲ? ಅದಕ್ಕೆ ಹೇಳ್ತೀವಿ ಅಷ್ಟೇ. ನನಗೆ ಎಲ್ಲ ಗೊತ್ತಿದೆ ಅಂತ ಹಂಗೇನು ಬೋರ್ ಆದ್ರೆ ಮಾತಾಡ್ತೀವಿ. ನಾವೇನಾದ್ರೂ ಹೆಚ್ಚು ಮರೆ ಮಾಡೋದು
23 ಹ್ಯಾಂಡ್ ಕಂಟ್ರೋಲ್ ವಾಲ್ವ್. ಇಲ್ಲಿಂದ ಇವು ಎರಡು 6 ಏರ್ ಬರೋವರೆಗೂ ಅದು ಬೇರೆ 23 ಮತ್ತೆ 24 ಗೆ ಸಪ್ಲೈ ಕೊಡೋದು, ಯಾವುದೇ ಕರೆಂಟ್ ಕೊಡೋದು. ಈ ಹ್ಯಾಂಡ್ ಬ್ರೇಕ್ ಯಾಕೆ ಓಪನ್ ಆಗಲ್ಲ 6 ಬರೋವರೆಗೆ? ಫಸ್ಟ್ ಪ್ರಿಫರೆನ್ಸ್ ಏನು? ಬ್ರೇಕ್ ಸಿಸ್ಟಮ್, ಪ್ಯಾಸೆಂಜರ್ ಸೇಫ್ಟಿ, ಡ್ರೈವರ್ ಸೇಫ್ಟಿಗೋಸ್ಕರನೇ 21 22 6 kg/cm ಆಗೋವರೆಗೂ ಅದಾದ್ಮೇಲೆ ಈ ಪೋರ್ಟ್ ಗಳಲ್ಲೇ ಅಡ್ಜಸ್ಟ್ ಮಾಡಿರ್ತಾರೆ. ಏನನ್ನ ಸ್ಟಾಲಿನ್ ಸ್ಕ್ರೂನ ಅಡ್ಜಸ್ಟ್ ಮಾಡಿರ್ತಾರೆ. ಆ ಪೋರ್ಟ್ ಓಪನ್ ಯಾವಾಗ ಆಗಬೇಕು ಅಂದ್ರೆ 6 kg ಆದ್ಮೇಲೆ ನೆಕ್ಸ್ಟ್ 23 24 23 ಹ್ಯಾಂಡ್ ಕಂಟ್ರೋಲ್ ವಾಲ್ವ್. ಅದಕ್ಕೆ ನಮ್ಗೆ ಯಾಕೆ 6 ಬರೋವರೆಗೆ ಯಾಕೆ ಓಪನ್ ಆಗಲ್ಲ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ 21 22 ಈ ಫುಲ್ ಸರ್ಕ್ಯೂಟ್ 6 ಬರ್ತದಲ್ಲ, 6 ಬಂದ್ಮೇಲೆ 23 ಸಪ್ಲೈ ಆಗ್ತದೆ. ಸರಿನಾ? ಆ 23 ಬಂದು ಹ್ಯಾಂಡ್ ಕಂಟ್ರೋಲ್ ವಾಲ್ವ್ ಇರುತ್ತೆ. ನೆಕ್ಸ್ಟ್ ಹ್ಯಾಂಡ್ ಕಂಟ್ರೋಲ್ ವಾಲ್ವ್ ಬಂದಾಗ ರೇಟ್ ವಾಲ್ವ್ ಕನೆಕ್ಷನ್ ಇರುತ್ತೆ. ಅದು ಬ್ರೇಕ್ ಚೇಂಬರ್ ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್ ಆಪರೇಟ್ ಮಾಡಿದ ತಕ್ಷಣ ಏರ್ ಸಪ್ಲೈ ಆಯ್ತು. ಈಗ ಹ್ಯಾಂಡ್ ಬ್ರೇಕ್ ಹ್ಯಾಂಡ್ ಕಂಟ್ರೋಲ್ ವಾಲ್ವ್ ಯಾವ ತರ ವರ್ಕ್ ಆಗುತ್ತೆ? ಯಾವುದೇ ಬ್ರೇಕ್ ಕ್ಲೀನರ್ಸ್ ಅಲ್ಲ ಬ್ರೇಕ್ ಪೈಪ್ಸ್ ಯಾವುದೋ ಕಟ್ ಆದ್ರೂ, ಬ್ರೇಕ್ ಚೇಂಬರ್ ಹೋಸ್ ಪೈಪ್ ಕಟ್ ಆದ್ರೂ ಗಾಡಿ ಯಾಕೆ ನಿಂತ್ಕೊಳ್ಳುತ್ತೆ? ಯಾಕೆ ನಿಂತ್ಕೊಳ್ಳುತ್ತೆ? ಅಂದ್ರೆ ಆಯ್ತು 21 ಕಡಿಮೆ ಆಗಿಬಿಡುತ್ತೆ, 22 ಕಡಿಮೆ ಆಗಿಬಿಡುತ್ತೆ, ಏರ್ ಮೀಟರ್ 0 ಆಯ್ತು, 0 ಬಂದ್ಬಿಡುತ್ತೆ. ಗಾಡಿ 0 ಬಂದ್ಬಿಡುತ್ತೆ. ಯಾವ್ದೋ ಪೈಪ್ ಪಂಚರ್ ಆಯ್ತು, ಜಾಯಿಂಟ್ ಏನೋ ಹೊಡೆದಿತ್ತು, ರೇರ್ ಜಾಯಿಂಟ್ ಹೊಡೆದ್ಬಿಟ್ಟು ಪೈಪ್ ಎಲ್ಲ ಡ್ಯಾಮೇಜ್ ಮಾಡ್ಬಿಡ್ತು, ಎಲ್ಲ ಫುಲ್ ಅವ್ನು ನೋಡ್ಕೊಳ್ಳಿಲ್ಲ. ಅದಕ್ಕೆ ಡ್ರೈವರ್ ಹೇಳ್ಬೇಕು, ಏನೋ ಕ್ಲಸ್ಟರ್ ಬೋರ್ಡ್ ಮೇಲೆ ಕಣ್ಣು ಇರ್ಬೇಕಪ್ಪ, ನಿನ್ ಜವಾಬ್ದಾರಿ ಏನು ಅಂತ ಹೇಳ್ತಾ ಇರ್ಬೇಕು. 0 ಬಂದ್ಬಿಟ್ಟು ಬೇಡ ಬಂದ್ರೆ ಗಾಳಿ ನಿಲ್ಲೋದಿಲ್ಲ, ಹೊತ್ತು ಹೊಡೆದ್ರು ತುಳಿಯೋದು. ಅವಾಗ ಆದ್ರೂ ಅವನು ಆ ಕ್ಷಣದಲ್ಲಿದ್ರು ಸೇಫ್ಟಿ ಗಾಡಿ ನಿಲ್ಲಿ ಅಂತ ಹ್ಯಾಂಡ್ ಕಂಟ್ರೋಲ್ ಮಾಡಿರ್ತಾರೆ. ಅದೇ 23 ಲೈನ್. ಇದರಲ್ಲಿ ಏರ್ ಸಪ್ಲೈ ಏರ್ ಇರುತ್ತೆ, ಕಂಟಿನ್ಯೂಸ್ ಒಂದ್ಸರಿ ಏರ್ ಆದ್ಮೇಲೆ ಈ ಸ್ಟೋರೇಜ್ ಇಲ್ಲಿಂದ ಈ ಲೈನಿಂದ ಏರ್ ಇರುತ್ತಲ್ಲ ಅಷ್ಟು ಸ್ಟೋರೇಜ್ ಇರ್ತದೆ. ಹ್ಯಾಂಡ್ ಕಂಟ್ರೋಲ್ ಅವ್ನು ಏನಾದ್ರು ಹೇಳಿದ್ರೆ ಅಲ್ಲಿಂದ ಲೈನ್ ಬಂದಿದ್ದು ನೀವು ಪ್ರೆಸ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ ನೀವು 0 ಆಗಿದ್ರು ಗಾಡಿ ನಿಂತ್ಕೊಳ್ಳೋದು. ಗೊತ್ತಾಯ್ತಾ? ಈ ಕಾನ್ಸೆಪ್ಟ್ ನ ಡ್ರೈವರ್ ಹೇಳ್ಬೇಕು. ಕಷ್ಟ, ಅಪಘಾತ ಆಗ್ಬೇಕಾದ್ರೆ ಡ್ರೈವರ್ ಪರಿಸ್ಥಿತಿ ಸರಿ ಇರಲ್ಲ. ನಂಗೆ ಗೊತ್ತಾಗಿಲ್ಲ, ಇಲ್ಲಿ ಹಿಡಿಬೇಕು ಅಂತ ಗೊತ್ತಾಗಿಲ್ಲ, ಪಕ್ಕದಲ್ಲಿ ಕ್ಯಾನ್ ವಾಟರ್ ಕ್ಯಾನ್ ಇಟ್ಟಿರ್ತಾರೆ, ಅದು ತೆಗೀರಿ ಅಂತ ಹೇಳಿ, ಏರ್ ಕ್ಲೀನರ್ ಡಬ್ಬ ಇಟ್ಟಿರ್ತಾರೆ, ಅದು ತೆಗೀರಿ ಅಂತ ಹೇಳಿ, ಕೈ ಅಡ್ಡ ತಕ್ಷಣ ಹೋಗ್ಬೇಕು. ಪಕ್ಕಕ್ಕೆ ಯಾಕೆ ಕೊಟ್ಟಿರ್ತಾರೆ? ಬಲಗೈಯಲ್ಲೇ ಕೊಟ್ಟಿರ್ತಾರೆ ಅಲ್ವಾ? ಹ್ಯಾಂಡ್ ಕಂಟ್ರೋಲ್ ಯೂಸೇ ಮಾಡಲ್ಲ ಡಿಪೋಗಳಲ್ಲೂ. ಅದನ್ನ ಪರ್ಟಿಕ್ಯುಲರ್ ಎಲ್ಲಾರು ಹೇಳ್ಬೇಕು. ಅದು ಕೊಟ್ಟಿರದೆ ಆಕ್ಚುಲಿ ಯೂಸ್ ಮಾಡಿ, ರ್ಯಾಂಪಲ್ಲಿ ಯೂಸ್ ಮಾಡಿ, ಇಳಿಸಾರಲ್ಲಿ ಎಲ್ಲಾದ್ರಲ್ಲಿ ಯೂಸ್ ಮಾಡಲೇಬೇಕು. ಅದಕ್ಕೆ ಕೆಂಪೆ ಉಳಿಸೋದು ಕೆಲವರು ಹೇಳ್ತಾರೆ, ಮತ್ತೆ 6 ಮೇಲೆ ಹತ್ತಿಸ್ಬೇಕಲ್ಲ, ಅದಕ್ಕೆ ಕೆಂಪೆ ಲಾಸ್ ಆಗ್ಬಿಡುತ್ತೆ. ಖಂಡಿತ ತಿಳ್ಕೊಡಿ, ಸುರಕ್ಷತೆನೇ ಫಸ್ಟ್, ಆಮೇಲೆ ಜೀವ ಇದ್ರೇನೆ ಜೀವನ ಅಲ್ವಾ ಸರ್? ಹೌದು, ಜೀವನ ಇದ್ರೆ ಜೀವನ. ಆದ್ರೂ ಕೇಂದ್ರದಲ್ಲಿ ನೀವು ಅದನ್ನು ಉಳಿಸಬೇಕಾಗಿಲ್ಲ. ನಾವು ಡ್ರೈವರ್ಗೂ ಎಜುಕೇಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಹ್ಯಾಂಡ್ ಕಂಟ್ರೋಲ್ ಈ ತರ ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ. ಒಂದ್ಸರಿ ಲಾಕ್ ಆಗಿ ಏನ್ ಖಾಲಿ ಆಯ್ತು, ಆಮೇಲೆ 0 ಇರುತ್ತೆ, ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟಿದ್ದೀರಾ, ಓಪನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಎಷ್ಟು ಬರಬೇಕು? 6 ಬರಬೇಕು. ಸರಿನಾ? 6 ಬರಬೇಕು. 6 ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಲೈನ್ ಏನೋ ಪ್ರಾಬ್ಲಮ್ ಆಗಿದೆ, ಡ್ಯಾಮೇಜ್ ಆಗಿದೆ, ಅಥವಾ AC ಏರ್ ಬಿಲ್ಡಪ್ ಆಗ್ತಾ ಇಲ್ಲ, ಆ ತರ ಆಗ್ತಿದ್ದಾಗ ಏನ್ ಮಾಡ್ಬೇಕು? ಕ್ಯಾಮ್ ಬೋಲ್ಟ್ ಓಪನ್ ಆಗಲ್ಲ. ಕ್ಯಾಮ್ ಫಸ್ಟ್ ಪ್ರಿಫರೆನ್ಸ್ ತಗೊಳ್ಳಿ. ಗಾಡಿ ಯಾವುದೇ ರ್ಯಾಂಪಲ್ ಬರಲಿ, ಕ್ಯಾಮ್ ವೈಂಡಿಂಗ್ ಪೊಸಿಷನ್ ಆನ್ ಇರಬೇಕು. ಒಳಗಡೆ ವೈಂಡಿಂಗ್ ಪೊಸಿಷನ್ ಇರಬೇಕು. ವೈಂಡಿಂಗ್ ಅಂದ್ರೆ ಕ್ಯಾಮ್ ಬೋಲ್ಟ್ ಒಳಗಡೆ ಇರಬೇಕು. ಆಕ್ಸಿಡೆಂಟ್ ಆಗಿದೆ ಫ್ಯಾಕ್ಟರ್ಸ್ ಚೆಕ್ ಮಾಡೋದು. ಕ್ಯಾಮ್ ಬೋಲ್ಟ್ ಓಪನ್ ಆಗಿತ್ತಾ? ಕೆಲವು ಜಾಮ್ ಆಗ್ತಾ ಇರುತ್ತೆ, ಓಪನ್ ಆಗಿ ಕಳಿಸ್ತಾ ಇರ್ತಾರೆ. ಅದೇನೋ ಟೆಂಪ್ರವರಿ ಮಾಡಿ ಕಳಿಸಿ, ಎರಡು ಓಪನ್ ಮಾಡಿ ಖಂಡಿತ ಕಳಿಸ್ಬೇಡಿ. ಏನಾರ ಗಾಡಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ RTO ನಾಮ್ಸ್ ಏನಾರ ಅವನೇ ತಗೊಂಡು ಡ್ರೈವರೇ ತಮಗೂ ಉದ್ದಿದ್ರು ನಿಮ್ಮ ಮೇಲೆ ಬರುತ್ತೆ ತಾಂತ್ರಿಕ. ಯಾಕೆ ಅಂದ್ರೆ ಹ್ಯಾಂಡ್ ಬ್ರೇಕ್ ವರ್ಕ್ ಆಗಲ್ಲ ಅಲ್ವಾ? ಕ್ಯಾಮ್ ಬೋಲ್ಟ್ ಓಪನ್ ಆಯ್ತು ಅಂದ್ರೆ ಇವಾಗ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಬರಲ್ಲ. ಅವ್ರು ಹೇಳ್ತಾರೆ ನಾನು ಹಾಕ್ತಾ ಸ್ವಾಮಿ ಅದು ಹಿಡಿಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಾಂತ್ರಿಕಂತ ಸಿಬ್ಬಂದಿಗೆ ಒಂದು ಮಾಹಿತಿ ಏನೇ ಆದ್ರೂ ತಾಂತ್ರಿಕ ಸಿಬ್ಬಂದಿಗಳು ಹೇಳ್ಬೋದು, ಆಯ್ತು ಅದೇನೇ ಫೇಲ್ಯೂರ್ ಆಯ್ತಾ, ಹ್ಯಾಂಡ್ ಬ್ರೇಕ್ ಎಳಿಬೇಕಿತ್ತಪ್ಪ, ಇಷ್ಟು ಲೈನ್ ಏರ್ ಸಾಕು ನಮಗೆ, ಹ್ಯಾಂಡ್ ಬ್ರೇಕ್ ಎಳೆದ್ರೆ ಗಾಡಿ ನಿಂತ್ಕೊಳ್ಳುತ್ತೆ. ನೆಕ್ಸ್ಟ್ ತಿರ್ಗಾ ಆಮೇಲೆ ಬಿಡಿ ಡ್ಯಾಮ್ ಯೂಸ್ ಮಾಡ್ಕೊಳ್ಳಿ, ಅಥವಾ ಬೇರೆ ಏನಾದ್ರು ಆಪ್ಷನ್ ಯೂಸ್ ಮಾಡ್ಕೊಂಡು ಏನೋ ಇದ್ದರೆ ರೆಕ್ಟಿಫಿಕೇಟ್ ಮಾಡಿಕೊಂಡು ಆಮೇಲೆ ಗಾಡಿ ನಿಂತ್ಕೊಳ್ಳೋದು. ಇದನ್ನ ಮಾಡಿದ್ರೆ ಅದರಿಂದ ಅನುಕೂಲ ಆಗ್ತದೆ. ನೆಕ್ಸ್ಟ್ 24 ಯಾವ್ದು ಇದಕ್ಕೆ? ಇದು ಅಕ್ಸೆಸರೀಸ್ ಯೂನಿಟ್ ಅಂತ. ಸರಿನಾ? ಈ ಲೈನಲ್ಲಿ ಈ ಲೈನಿಂದ ಮಾತ್ರ ನಾವು ಅಕ್ಸೆಸರೀಸ್ ಯೂನಿಟ್ ಮಾಡ್ಕೋಬೇಕು. ARR ಎಲ್ಲ ಯೂಸ್ ಮಾಡ್ತೀರಾ? ಎಲ್ಲಿಂದ ಯೂಸ್ ಮಾಡ್ತೀರಾ? ಎಲೆಕ್ಟ್ರಿಷಿಯನ್ಗಳು ARR ಎಲ್ಲಿಂದ ಯೂಸ್ ಮಾಡ್ತೀರಾ? ಕನೆಕ್ಷನ್ ತಗೊಳ್ತೀರಲ್ಲ ಫ್ರಂಟ್ ARR ಅಂತ ರಾಂಗ್ ಮೆಸೇಜ್ ರಾಂಗ್ ಅದು ಅಲ್ಲಿ ತಗೋಬಹುದು. 21 22 ARR ನೇ ಹಾಕಬಾರದು. ಫಸ್ಟ್ ಆಫ್ ಆಲ್ ARR ನೇ ಹಾಕಬಾರದು. ಅಲ್ಲ ಹಾಕಬಾರದು, ಹಾಕಿದ್ದೀರಾ? ಅಲ್ಲ ಓಕೆ ಡ್ರೈವರ್ ನಿಮ್ದು ನಮ್ದು ಗೊತ್ತಾಗುತ್ತೆ. ಸೌಂಡ್ ಕೇಳಿಸಲ್ಲ
ಅರ್ಥಾತ್ ಯಾಕೆಂದ್ರೆ ಅಕಸ್ಮಾತ್ ಏನಾದ್ರು ಹೊಡಿತಾ ಏರ್ ಕಡಿಮೆ ಆಗ್ತಾ ಇರುತ್ತೆ, ಅವಾಗ ಇಲ್ಲಿ ಏರ್ ಪೆಟ್ರೋಲ್ ಕಡಿಮೆ ಆಗ್ತದೆ, ಬ್ರೇಕ್ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇರುತ್ತೆ. ಡ್ರೈವರ್ಗಳು ಯಾರು ಕ್ಲಚ್ ಮೋಟರ್ ನೋಡೋದೇ ಇಲ್ಲ, ಅಲ್ಲಿ ಪೇಪರ್ ಇಟ್ಟಿರ್ತಾರೆ, ಏನ್ ಬೇಕಾದ್ರೂ ಇಟ್ಟಿರ್ತಾರೆ, ಕೆಲವು ಕ್ಲಚ್ ಮೋಟರ್ ವರ್ಕೇ ಆಗಲ್ಲ. ಯಾಕಂದ್ರೆ ಟಿಪ್ಪದಲ್ಲಿ ಆ ತರ ಪರಿಸ್ಥಿತಿ ನೀರು ಕೊಡಲಿಲ್ಲ ಇನ್ನೊಬ್ಬ ಡ್ರೈವರ್ ತಗೊಳಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಈ ಸಾಮಾನ್ಯ ಅಲ್ವಾ, ನಮ್ಮ ನಿಮ್ಮಲ್ಲಿ ನಾವು ಒಡನಾಟದಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾ ಇರ್ತಾರೆ. ಈ ತರ ಈ ಫ್ಯಾಕ್ಟರ್ಸ್ನು ನಾವೆಲ್ಲ ಗಮನಿಸಬೇಕಾಗುತ್ತೆ, ಸರಿನಲ್ಲ. ಆಕ್ಸೆಸರೀಸ್ ಯೂನಿಟ್ ಅಲ್ಲಿ ಆಕ್ಸೆಸರಿ ಯೂನಿಟ್ ಯಾವ್ದು ಯೂಸ್ ಮಾಡ್ತೀವಿ, ಡೋರ್ಸ್ ಯೂನಿಟ್ ಯೂಸ್ ಮಾಡ್ತೀವಿ. ಈಗ ಬಲೂನ್ ಗಾಡಿ ಇರೋದಕ್ಕೆ ಈ ಟ್ಯಾಂಕಿಂದಾನೆ ಆಚೆ ಹೋಗ್ಬಿಟ್ಟು ಹೋಗ್ಬೇಕು. ಈ ಸಪರೇಟ್ ಏರ್ ಟ್ಯಾಂಕ್ ಇರುತ್ತೆ, ಯಾವುದಕ್ಕೆ ಆಕ್ಸೆಸರೀಸ್ಗೆ ಸಪರೇಟ್ ಇರುತ್ತೆ. ಕೆಲವೊಂದರಲ್ಲಿ ಹಳೆ ಗಾಡಿ ಎರಡೇ ಏರ್ ಟ್ಯಾಂಕ್, 21, 22 ಅಷ್ಟೇ ಏರ್ ಟ್ಯಾಂಕ್. ಈ ಮಿಕ್ಕಿದ್ದು 23 ಇಂದ ಲೈನ್ ಡೈರೆಕ್ಟ್ ಏರ್ ಕಂಟ್ರೋಲ್ ವಾಲ್, 24 ಇಂದ ಡೈರೆಕ್ಟ್ ಆಕ್ಸೆಸರೀಸ್ ಡೋರ್ಗೆ ಇತ್ತು ಅಥವಾ ಈ ಏರ್ ಅನ್ನು ನೀವು ತಗೋಬೇಕಾದ್ರೆ ಯಾವ್ದರಿಂದ ತಗೋಬೇಕು, ಯಾವ ಪೋರ್ಟಿಂದ ತಗೋಬೇಕು, 24 ಡೋರ್ ಪೈಪ್ ಇಂದ ತಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅಥವಾ ಉದ್ದ ಆಗೋ ಪರವಾಗಿಲ್ಲ. ಅಷ್ಟುದ್ದ ಪೈಪ್ ಬೇಕು ಅಂತಂದ್ರೆ ಏನಾಗುತ್ತೆ, 6 ಮೇಲೆ ಅದು ಕೊಡೋದು ಸಪ್ಲೈ, ಅರ್ಥ ಆಯ್ತಲ್ಲ. ಆ ಕೊಟ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ 24 ಅಲ್ಲೇ ಇರಬೇಕು. 23 ಹ್ಯಾಂಡ್ ಕಂಟ್ರೋಲ್ ವಾಲ್, 21 ಫ್ರಂಟ್ ಬ್ರೇಕ್ ಚೇಂಬರ್, 22 ರೇರ್ ಬ್ರೇಕ್ ಚೇಂಬರ್. ಇದು ಫುಲ್ ಸರ್ಕ್ಯೂಟ್ ಆಕ್ಸೆಸರಿ. ಇದು ಕನೆಕ್ಟ್ ಆಗಿ ಇದರಿಂದ ಬಲೂನ್ ಗಾಡಿಯಲ್ಲಿ ಎಲ್ಲ ಡಿಪ್ಪದಲ್ಲಿ ಇದೆಯಾ, ಯಾಕಂದ್ರೆ ನಾವು BMTC ನಮ್ದೆಲ್ಲ ಬರೀ ಏರ್ ಲೀಕೇಜ್ ದೊಡ್ಡ ಸಮಸ್ಯೆ. ಟಾಟಾ 1660 ಯಾರು ಹೇಳ್ಬೋದಲ್ಲಿ ಟಾಟಾ 1660 ಬಹಳ ವರ್ಷ ಇದನ್ನ ಡೈರೆಕ್ಟ್ ನೇರವಾಗಿ ಗಂಟೆ ನಾನು ಹೇಳಿದ್ದೆ, ಇದು ತಗೋಬಾರ್ದು ಸರ್. ಪೈಪ್ ಲೈನ್ ಎಲ್ಲ ಹಾರ್ಡ್ ಆಗಿ ಬಿಟ್ಟಾಗಿ ಕಟ್ ಆಗಿ ಗಾಡಿಗೆ ಅದು ಬಹಳ ಕಾಮಾಕ್ಷಿ ಆಕ್ಸಿಡೆಂಟ್ಸ್. ಪೈಪ್ ಇದ್ದಕ್ಕಿದ್ದಾಗೆ ಬರ್ಸ್ಟ್ ಆದ್ರೆ ಅದು ಯಾರು ಜವಾಬ್ದಾರಿ ಸರ್, ಯಾರು ಜವಾಬ್ದಾರಿ? ಗಂಗಣ್ಣ ನೋಡ್ರಿ ಸರ್, ನೀವು ಟಾಟಾ ಗಾಡಿನ ಬರ್ದಂಗೆ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರು. ನಾವೇನ್ ಮಾಡೋಣ, ಬಿಲ್ಡ್ದಾರರು ಎಲ್ಲ ಕಾಂಪೀಟ್ ಮಾಡ್ಬಿಡ್ತಾರೆ. ಬಟ್ ಅವ್ರು ಹೋಗ್ಬೇಕಾದ್ರೆ ಹೇಳಿದ್ರು ನಾನು ಮಾಡ್ತೀನಿ, ಆ ಪ್ಯಾರಾಮೀಟರ್ಸ್ ಯಾವ ತರ ಮಾಡ್ತೀನಿ ಅಂದ್ರೆ ಅವ್ರ ಮ್ಯಾನುಫ್ಯಾಕ್ಚರ್ ಇರುತ್ತಲ್ಲ, ಲೇಲ್ಯಾಂಡ್ ಮ್ಯಾನುಫ್ಯಾಕ್ಚರ್ಗೆ ಅವ್ರ ಹತ್ರ ಬರ್ಬಾರ್ದು, ಅಷ್ಟು ಸ್ಟ್ರೋಕ್ ಕೊಡ್ತೀವಿ, ಆಗ ಅವ್ರು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಬಟ್ ಆ ಥರ ಮಾಡಿದ್ರು, ಕೆಲವೊಂದು ಏನೇನೋ ಬೆಳವಣಿಗೆಗಳಾಯ್ತು, ಅದನ್ನ ಆಯ್ತು. ಬಟ್ ಆದ್ರೂ ಅವ್ರು ತೃಪ್ತಿಗಳಿಲ್ಲ. ನೆಕ್ಸ್ಟ್ ಟೆಕ್ನಿಕಲ್ ಅಡ್ವೈಸರ್ ಆಗ್ಬೋದು, ಕೊಲ್ಲೂರಾಜ್ ಅವರು ಅವ್ರನ್ನ ಟೆಕ್ನಿಕಲ್ ಅಡ್ವೈಸರ್ ಆಗಿ ನಿಲ್ಲಿಸ್ಕೊಂಡು, ಪ್ರಾಮಾಣಿಕತೆಗೆ ಯಾವಾಗಲೂ ಬೆಲೆ ಇರುತ್ತೆ. ಟೆಕ್ನಿಕಲ್ ಅಡ್ವೈಸರ್ ಆಗಿ ಅದೇ ಕೊಲ್ಲೂರಾಜ್ ಅವರನ್ನೇ ಅವ್ರಿಗೆ ಇದು ಮಾಡ್ಕೊಂಡು ಅವ್ರಿಗೆ ಎಲ್ಲಾ ಡಿವಿಷನ್ CME ಲೆವೆಲ್ ಪವರ್ಸ್ ಕೊಟ್ಟು ಅಷ್ಟು ಬಹಳ ಡಿಸೈಡ್ ಮಾಡಿದ್ರು. ಅರ್ಥಾಯ್ತಲ್ಲ, ಪ್ರಾಮಾಣಿಕತೆ ಬೆಲೆ ಇರ್ತದೆ. ನೇರವಾಗಿದ್ದಾಗ ಕೆಲವು ಸರಿ ಏನ್ ಮಾಡೋಕ್ಕಾಗಲ್ಲ, ದಂಡಿಸುವ ಅವಕಾಶ ಇದ್ದಾಗ ಎಲ್ಲರೂ ಕೆಟ್ಟವರು ಅಂತ ಆಗ್ತದೆ. ಹಾಗಾಗಿ ಬಟ್ ನಾವು ನೇರವಾಗಿ ನೋಡಿದ್ದ ನಾವು ಹೇಳ್ತಾ ಇದ್ವಿ ಪ್ರಾಮಾಣಿಕವಾಗಿ. ಅರ್ಥಾಯ್ತಲ್ಲ, ಯಾರು ಬೇಕು ಅಂದ್ರೆ ಯಾರು ಬೇಕಿರೋದು ಅಲ್ಲ ಸರ್. ಹಾಗಾಗಿ ಇದು ಏರ್ ಸಿಸ್ಟಮ್ದು ಇದು, ಯಾಕಂದ್ರೆ ಮೇಜರ್ ಇದೊಂದು ಪರ್ಫೆಕ್ಟ್ ಆಗ್ಬಿಟ್ರೆ ನಿಮ್ದೆಲ್ಲ ಕೇಬಲ್ ಆಟೋಮೆಟಿಕ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಡ್ರೈವರ್ನೇ ಟಾರ್ಗೆಟ್ ಮಾಡಿ ತಗೊಂಬ ಅಂತ ಇರ್ತೀವಿ. ಈ ಲೀಕೇಜಸ್ ಬಹಳ ಆಗ್ತಾ ಇರುತ್ತೆ, ಅದು ಮಾಡೋದಿಲ್ಲ, ಮ್ಯಾನ್ ಪವರ್ ಇಲ್ಲ. ಅರ್ಥ ಆಯ್ತಲ್ಲ, ಈ ಸರ್ ಹೇಳ್ತಾ ಇದ್ರು ಆ ಮೆಕ್ಯಾನಿಕ್, ಪ್ರೈವೇಟ್ ಮೆಕ್ಯಾನಿಕ್ ಯಾಕೆ ಮಾಡಲ್ಲ ಅಂತ. ಯಾಕೆಂದ್ರೆ ಅವ್ರ ಜವಾಬ್ದಾರಿ ಇಲ್ಲ. 12 ತಿಂಗಳಾದ್ಮೇಲೆ ನಾನು ಹೋಗ್ತೀನಿ, 11 ತಿಂಗಳಾದ್ಮೇಲೆ ಹೋಗ್ತೀನಿ, ನಾನು ಯಾಕೆ ಮೈ ಕಟ್ಟು ಮುಡಬೇಕು, ನಾನು ಇದಲ್ಲ ಬ್ರ್ಯಾಕ್ ಅಂತ ಮನೋಭಾವ ಇರುತ್ತೆ. ಹಾಗಾಗಿ ಅವನಿಗೆ ಆಸಕ್ತಿ ಇರಲ್ಲ, ನಾವು 11 ತಿಂಗಳು ಕಲ್ಸಕ್ಕೂ ಹೋಗಲ್ಲ. ಕೆಲವರು ನಮ್ಮವ್ರು ಏನ್ ಹೇಳ್ತಾರೆ, ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಯಾರು ಅಂತಾರೆ. ತಪ್ಪಲ್ವಾ? ಇದು ನಮಗ್ ಗೊತ್ತಲ್ವಾ? ರಿಯಲ್ ಆಗಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಏನ್ ಕೆಲಸ ಅಂತ. ಬಟ್ ಬೇರೆಯವ್ರು ಗೊತ್ತಾಗಲ್ಲ. ಏನ್ ಹೇಳ್ಬಿಡ್ತಾರೆ, ಪ್ರೈವೇಟ್ ಹೊರಗಡೆ ಅಲ್ಲಿ ಇದ್ಕೊಂಡು ಒಂದೇ ಗಾಡಿ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಹಿಂಗೆ ಬಂದಿದೆ ಗಾಡಿ ಅಂತ ಹೇಳ್ತಾರೆ. ಬಟ್ ಅದು ಕೂತಲ್ಲ, ನೇರವಾಗಿ ಪ್ರಾಮಾಣಿಕವಾಗಿ ಶ್ರಮವಾಗಿ ಕೆಲಸ ಮಾಡೋದು ಗೊತ್ತಿರುತ್ತೆ. ಏನ್ ಪ್ರಾಮಾಣಿಕತೆ? ಈಗ ಅವನ್ನೇ ಇಂಡಿಪೆಂಡೆಂಟ್ ಆಗಿ ಟ್ಯಾಕ್ಟಿಂಗ್ ಕೊಟ್ಟಿರೋ ಮಾಡ್ಬಿಡ್ತಾನ? ಅಲ್ಲ, ನಮ್ಮ ಇದ್ರಲ್ಲೇನೆ ಒಬ್ಬ ಪ್ರೈವೇಟ್ ಮೆಕ್ಯಾನಿಕ್ ಇದ್ದ, ಚೆಕ್ ನೆಟ್ ಹಾಕ್ತಾರೆ, ಟ್ಯಾಕ್ಟಿಂಗ್ ಸೆಕ್ಷನ್ ಕೆಲಸ ಮಾಡೋದು ಇಲ್ಲಿ ಬಂದ್ಮೇಲೆ 1 ವರ್ಷದಿಂದ, ಸರಿನಾ? ಚೆಕ್ ನೆಟ್ ಹಾಕಲ್ಲ, ಅವ್ರಿಗೆ 10 ವೋಲ್ಟ್ ಟೈಟ್ ಮಾಡ್ತಾರೆ. ಅಲ್ಲ ಹೇಳಿ, ಡಿಪೋದಲ್ಲಿ ಇಲ್ಲಿ ತಂದು ರ್ಯಾಂಪ್ ಹಾಕೋಷ್ಟಲ್ಲ ನಿಂತ್ಕೊಂಡು ಹೋಗ್ತಲ್ವಾ? ಈ ಜವಾಬ್ದಾರಿ ಯಾರು ಕೊಡ್ತಾರೆ? ಅವ್ರು ಕೊಡಂಗಿಲ್ವಾ? ನಮ್ಗೆ ಹೇಳ್ಬೇಕಾ ಅಲ್ವಾ? ಹೀಗಾಗಿ ನಾವು ಕೆಲಸ ಮಾಡ್ಕೊಂಡು ಅವ್ರಿಗೂ ಹೇಳ್ಕೊಂಡು ಮಾಡೋದು ಬಹಳ ಕಷ್ಟ ಇದೆ. ಇದು ಅವ್ರಿಗೆ ಯಾಕೆ ಅರ್ಥ ಆಗ್ತವೆ ನಮಗೂ ಗೊತ್ತಾಗ್ತಾ ಇದೆ, ಸರಿನಾ? ಇದನ್ನ ನೇರವಾಗಿ ಶ್ರೀನಿವಾಸ್ ಸರ್ಗೂ ನಾವು ಹೇಳಿದ್ವಿ, ನಾನೇ ಹೋಗಿ ಹೇಳಿದ್ದೀನಿ, CM ಸರ್ಗೂ ಹೇಳಿದ್ದೀನಿ, ಸರ್ ಈ ತರ ಪ್ರಾಬ್ಲಮ್ಸ್ ಇದೆ. ಅವ್ರೇನ್ ಮಾಡೋದು, ಜನ ಶಾರ್ಟೇಜ್ ಅಂದ್ರೆ ನಿಮ್ಗಿನ ಅಲ್ಲಿ ಶಾರ್ಟೇಜ್ ಇದೆ, ರಾಮನಗರ ಶಾರ್ಟೇಜ್, ನೇರವಾಗಿ ಹೇಳಿದ್ರು ಅಲ್ಲಿ ಶಾರ್ಟೇಜ್ ಇದೆ, ಇಲ್ಲಿ ಶಾರ್ಟೇಜ್ ಇದೆ. ನಿಮ್ ನನಗೆ ಫ್ರಾಕ್ಷನ್ಸ್ ಅಲ್ಲಿ ಹೇಳ್ಬಿಡ್ತಾರೆ. ಅಂಕಿಅಂಶಗಳಲ್ಲಿ ಹೇಳೋದು ಸುಲಭ ಸರ್, ಪ್ರಾಕ್ಟಿಕಲ್ ಆಗಿ ಮಾಡೋದೇ ಗೊತ್ತಾಗೋದು. ಹಾಗಾಗಿ ಎಲ್ಲಾ ಒತ್ತಡಗಳಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಆದ್ರೂ ಬೈದು ಹೋಗ್ತಾರಲ್ಲ, ಏನು ಕೆಲಸ ಮಾಡಲ್ಲ, ನೀವು ಏನಕ್ಕೆ ಗೊತ್ತಿರಲ್ಲ. ಆದ್ರೂ ನಾವು ಮೂಕರಾಗಿ ಕೆಲಸ ಮಾಡ್ಬೇಕಾಗಿತ್ತು, ಅದೇನು ಮಾಡೋಕ್ಕಾಗಲ್ಲ. ನಾವು ಉಟ್ಕೊಂಡು ಬಂದಿದ್ದೀವಲ್ಲ, ನಮ್ಗೆ ಸಂಬಳ ಬೇಕು ಅಂತ ಬಂದಿದೆ, ನಾವು ಜೀವನ ಬೇಕು ಅಂತ ಬಂದಿದೆ, ಹಾಗಾಗಿ ಮಾಡ್ತಾ ಇದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಮಾಡೋಣ.
ಜಾಗೃತಿನ ಮೇಲಧಿಕಾರಿಗಳು ತಿಳ್ಕೋಬೇಕು, ನಮ್ಮ ಕೆಳಾಧಿಕಾರಿಗಳು ತಿಳ್ಕೋಬೇಕು. ಆಗಲೇ ಒಂದು ಸಂಯೋಜಿತ ಇದನ್ನ ಮಾಡಕ್ಕೆ ಇದು ಬೇಜಾರಾಗ್ತಾ ಇದೆ. ಇದು ಬ್ರೇಕ್ ಸಿಸ್ಟಮ್ಸ್ ಬಗ್ಗೆ ಬೇರೆ ಆಮೇಲೆ ಕೆಲವೊಂದು ಡಿಫೆಕ್ಟ್ಸ್ ಹೇಳ್ಬಿಡ್ತೀವಿ ಯಾವ್ಯಾವ ತರ ಆಗ್ತವೆ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ನಾವು ಯಾಕಂದ್ರೆ ನಾವು ಬೇರೆಯವರೆಲ್ಲ ತಿಳ್ಕೊಳ್ತಾ ಇದ್ವಿ. BMTC KSRTC ಅಷ್ಟೊಂದಿಲ್ಲ ಬ್ರೇಕ್ ಏನು ಬ್ರೇಕ್ ಸಿಸ್ಟಮ್ ಅಲ್ಲಿ ಬಹಳ ಪ್ರಾಬ್ಲಮ್ ಇರುವಂತದ್ದು ಇರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕ್ಷಣಕ್ಕೂ ಬ್ರೇಕ್ ಕೊಡ್ತೀವಿ, ಸಿಗ್ನಲ್ ಇಂದ ಸಿಗ್ನಲ್, ಟ್ರಾಫಿಕ್ ಇಂದ ಟ್ರಾಫಿಕ್, ಈ ತರ ಮಾಡ್ತಾ ಇದ್ದಾಗ ಬಹಳಷ್ಟು ಏರ್ ಸಿಸ್ಟಮ್ ಮತ್ತೆ ಬಲೂನ್ ಗಾಡಿ ಹಿಂದ್ಗಡೆ ಮತ್ತೆ ಡೋರ್ ಆಪರೇಟೇ ಮಾಡಬೇಕು. ಡ್ರೈವರ್ 2 ಡೋರ್ ಆಪರೇಟ್ ಮಾಡಬೇಕು. ಇದಕ್ಕೆಲ್ಲ ಹೇಳ್ಬೇಕು. ಅಲ್ಲಿ ಕೇಬಲ್ ನೋಡಿ ಅಲ್ವಾ ಸರ್, ಕೇಬಲ್ KSRTC ನಮ್ಮ BMTC ಯಾಕೆ ಕಡಿಮೆ ಇರುತ್ತೆ ಅಂದ್ರೆ ಈ ಸಿಸ್ಟಮ್ ಅಲ್ಲೇ ಎಲ್ಲ ಏರ್ ಹೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಕಡಿಮೆ ಇರುತ್ತೆ. ಆದರೂ ಪ್ರಾಮಾಣಿಕರಿಗೆ ಮಾಡಬೇಕಾಗಿದೆ, ಆಗ ಮಾಡ್ತಾ ಇರ್ತಾರೆ. ಸರಿ, ಈಗ ಒಂದ್ಸರಿ ಸಿಸ್ಟಮ್ ತಿಳ್ಕೊಳ್ಳಿ. ಜನರಲ್ ಆಗಿ AC ಏರ್ ಹತ್ತಲ್ಲ ಕಂಪ್ಲೇಂಟ್, AC ಆಯ್ತು. AC ಎಟ್ಟು ಚೇಂಜ್ ಮಾಡಿದ್ರೆ ಪ್ಲೇಟ್ಗಳು ಏನಾದ್ರು ಚೇಂಜ್ ಮಾಡಿ ರೀಡ್ ವಾಲ್ ಪ್ಲೇಟ್ ಚೇಂಜ್ ಮಾಡಿದ್ರೆ ಓಕೆ ಆಗುತ್ತೆ ಅಂತ ರೀಡ್ ವಾಲ್ ಪ್ಲೇಟ್ ಹೊಸ ಚೇಂಜ್ ಮಾಡಿದ್ರು 1 ನಿಮಿಷ ಹತ್ತುತ್ತೆ, ತಿರ್ಗಾ ವಾಪಸ್ಸು ಬ್ಲಾಕ್ ಆಗಿ ಹತ್ತದೆ. ಏನ್ ಕಂಪ್ಲೇಂಟ್ ಅಂತ ಹೇಳಿದ್ವಿ ಅವಾಗ ಎಲ್ಲ ಬಹಳ ಹುಡುಕಾಡಿ ಏನ್ ಕಂಪ್ಲೇಂಟ್ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಪ್ಯಾರಾಮೀಟರ್ಸ್ ಓಕೆ. ನೀರುಳ್ಳಿ ಚೆನ್ನಾಗಿದೆ, ಏರ್ ಟ್ಯಾಂಕ್ ಡ್ರೈನ್ ಪ್ಲಗ್ ಚೆನ್ನಾಗಿದೆ, QR ಡೈರೆಕ್ಟ್ ಆಗಿಲ್ಲ, ಬ್ರೇಕ್ ಲೀಕೇಜ್ ಇಲ್ಲ, ಡೋರ್ ಪೈಪ್ ಹೋಗಿಲ್ಲ, ಬಲೂನ್ ಹೋಗಿಲ್ಲ, ಯಾವ್ದು ಹೋಗಿಲ್ಲ. ಬಟ್ ಆದ್ರೆ ಏರ್ ಲೋಡ್ ಆಗ್ತಾ ಇಲ್ಲ, 3 ಮೇಲೆ ಲೋಡ್ ಆಗ್ತಾ ಇಲ್ಲ, ಬಹಳ ಕಷ್ಟಪಟ್ಟು ಬರ್ತದೆ. ಅದಕ್ಕೆ ಫಸ್ಟ್ ಯಾವುದೇ ಗಾಡಿ ಏರ್ ಪ್ರಾಬ್ಲಮ್ ಇದೆ ಅಂದ್ರೆ ಫುಲ್ ಸ್ಟಾಪ್ ಇಟ್ಕೊಂಡು 0 ಮಾಡಿಸ್ಬೇಕು. ಏರ್ನ ಫುಲ್ 0 ಮಾಡಿಸಿ ಪೆಡ್ಲಿಂಗ್ ಸ್ಪೀಡ್ ಅಲ್ಲಿ 4 ನಿಮಿಷ ಫುಲ್ ಸ್ಪೆಡ್ಸ್ ಮಾಡಿ. ಎಷ್ಟು ಟೈಮ್ ತಗೊಳುತ್ತೆ ಸ್ಟಾಪರ್ ವಾಚ್ ಇಟ್ಕೊಂಡು ನಾನು ಮಾಡಿ 4 ನಿಮಿಷದಲ್ಲಿ 8 ಬಾರ್ ಪ್ರೆಷರ್ ಲೇಲೆಂಡ್ ಮಾತ್ರ. ಅಷ್ಟಾದ್ರೆ ಸಿಸ್ಟಮ್ ಓಕೆ ಇದೆ, ಬೇರೆ ಏನೋ ಲೀಕೇಜ್ ಇದೆ. 10 ಆದ್ಮೇಲೆ ಲೀಕೇಜ್ ಆಗೋದು ಬೇರೆ, 10ವರೆಗೂ ಲೀಕೇಜ್ ಬೇರೆ. ಸರಿನಾ? ಅದೇ ತರ ಟಾಟಾದಲ್ಲಿ ಕಂಪ್ರೆಸರ್ ಅಸೆಂಬ್ಲಿ ಬಹಳ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. 1660 220cc ಕೊಟ್ಟಿದ್ದಾರೆ. ಹಾಗಾಗಿ 2 ನಿಮಿಷ ಹತ್ತುತ್ತದೆ. ಕರೆಕ್ಟಾ? ಟಾಟಾದಲ್ಲಿ ಬೇಗ ಹತ್ತುತ್ತದೆ, 2 ನಿಮಿಷ 3 ನಿಮಿಷದಲ್ಲಿ ಪಟ್ ಅಂತ ಹತ್ಬಿಡುತ್ತೆ. ಏರ್ ಲೋಡಿಂಗ್ ಸಮಸ್ಯೆ ಟಾಟಾದಲ್ಲಿ ಬರಲ್ಲ, ಬಂದ್ರೆ ಲೇಲೆಂಡಲ್ಲೇ ಬರೋದು. ಇದೊಂದು ಮೇಜರ್ ಡಿಫೆಕ್ಟ್ ಲೇಲೆಂಡ್ಗೂ ಟಾಟಾ. ಸರಿ, ಅವಾಗ ಏನಾಗ್ತಾ ಇತ್ತು, ಈಗ ಬಂದಿದ ತಕ್ಷಣ ಇನ್ನೊಂದಾದ್ರೂ ಹಂಗೆ ಆಗ್ತಾ ಇತ್ತು. ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಯಾವುದೋ ಟೈಪ್ ಹೊಸದು ಯಾವುದೋ ಒಂದು ಖರೀದಿ ಮಾಡಿರೋದು. ನೀವು ಏನ್ ಏರ್ ಕ್ಲೀನರ್ ಏರ್ ಫಿಲ್ಟರ್ ಆಗ್ತಿರಲ್ಲ, ಆ ಏರ್ ಫಿಲ್ಟರ್ ಏನಾಗ್ತಾ ಇದೆ ಹೊಸದು ಆಗ್ತಿರೋದು ಒಳಗಡೆ ಇನ್ನೊಂದಿನ ಪ್ರೈಮರಿ ಫಿಲ್ಟರ್, ಸೆಕೆಂಡರಿ ಗುಡ್. ಆ ಸೆಕೆಂಡರಿ ಫಿಲ್ಟರ್ ಏನಾಗ್ತದೆ, ಚಿಪ್ ಪಾರ್ಟಿಕಲ್ಸ್ ಏನಾಗ್ತಾ ಇದೆ, ಏರ್ ಎಲ್ಲಿಂದ ಹೋಗ್ಬೇಕು, ಇನ್ಲೆಟ್ಗೆ ಇಲ್ಲಿಂದನೇ ಹೋಗ್ಬೇಕು. ಸರಿನಾ? ಆ ಪಾರ್ಟ್ ಏನಾಗ್ತಾ ಇದೆ ಇಲ್ಲಿ ಬಂದು ಒಳಗಡೆ ರೀಲೋಡ್ ಪ್ಲೇಟ್ ಒಳಗಡೆ ಹೋಗ್ತಾ ಇದೆ. ಜಾಗ ಎಷ್ಟಿರುತ್ತೆ ಏನು ಕಂಪ್ರೆಸ್ ಮಾಡೋದು, ಒಳಗಡೆ ರೀಲೋಡ್ ಪ್ಲೇಟ್ ತೆಗೆದಿರಲ್ಲ, ಇಷ್ಟೇ ಇರ್ತದೆ. ಆ ಪ್ಲೇಟ್ ನಾಲ್ಗೆ ಆ ತರ ಆರ್ಡರ್ ಮಾತ್ರ ಅದು ವರ್ಕ್ ಆಗುತ್ತೆ. ಆ ಚಿಪ್ಗಳೆಲ್ಲ ಹೋಗಿ ಕುತ್ಕೊಂಡಾಗ ಯಾವ ತರ ವರ್ಕ್ ಆಗಲ್ಲ. ಹಾಗಾಗಿ ಆ ಕಂಪ್ಲೀಟ್ ಆಗಿದ ತಕ್ಷಣ ಏನ್ ಲೋಡ್ ಆಗಲ್ಲ. ಸರಿನಾ? ಇದನ್ನ ಕಂಡುಹಿಡಿಯೋದು ಏನಕ್ಕೆ ಬರ್ತದೆ, ಎಲ್ಲ ಸರ್ಕಸ್ ಮಾಡಿದ್ಮೇಲೆ ಈ ಚೇಂಜ್ ಮಾಡಿ ಇದ್ರ ಚಿಪ್ಸ್ ಬರ್ತಾ ಇರ್ತದೆ ಅಲ್ಲ. ಕಂಪ್ಲೇಂಟ್ಸ್ ಯಾವ ತರ ಬರ್ತದೆ ನಮಗೂ ಗೊತ್ತಿರಲ್ಲ, ಅಥವಾ ಸ್ಪಾಟ್ ಅಲ್ಲಿ ನೀವು ಹೋದಾಗಲೇ ನೋಡಿದ್ರು ಗೊತ್ತಾಗ್ತಾ ಇರುತ್ತೆ. ಈ ಸಿಸ್ಟಮು ಈ ತರ ಇರುತ್ತೆ. ಆಯ್ತಾ? ಸರಿ, ಇದು ಒಂದು ಫಿಸಿಕಲ್ ಸ್ಯಾಂಪಲ್ ಇದೆ ಯಾವ ತರ ಅದು. ಯಾಕಂದ್ರೆ ಅದನ್ನ ಸ್ಕ್ರಾಪ್ ಗಾಡಿ ಐಟಮ್ಸ್ ಇಂದ ನಾನು ಮಾಡಿದ್ದೆ, ಎಲ್ಲ ಸ್ಕ್ರಾಪ್ ಮಾಡಿ. ಯಾಕಂದ್ರೆ ಟಾಟಾ 1616 ಮಾತ್ರ ಬಹಳ ವರ್ಷದ್ದು. ಅದರಲ್ಲಿ ಎಷ್ಟು ಟ್ಯಾಂಕ್ ಇದೆ ಯಾರು ನೋಡಿದ್ದೀರಾ? 3 ಟ್ಯಾಂಕ್ ಅಲ್ಲ, 5 ಟ್ಯಾಂಕ್ ಇದೆ. 5 ಟ್ಯಾಂಕ್ ಇದೆ. ಭಾರಿ ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿದ್ದಾನೆ. ಲೆವೆಲಿಂಗ್ ವಾಲ್ಗೆ ಸಪರೇಟ್ ಇಟ್ಟಿದ್ದಾನೆ, ಕ್ಲಚ್ ಪುಷ್ಗೆ ಸಪರೇಟ್ ಇಟ್ಟಿದ್ದಾನೆ, ಡೋಸೇಜ್ ಯೂನಿಟ್ಗೆ ಸಪರೇಟ್ ಇಟ್ಟಿದ್ದಾನೆ. ಬಹಳ ಕಾಂಪ್ಲಿಕೇಟೆಡ್ ಮಾಡ್ಬಿಟ್ಟಿದ್ದಾನೆ. ಆ 5 ಲೈನ್ ಲೂಮ್ ನಾನು ಇಲ್ಲಿ ಸಪರೇಟ್ ಮಾಡಾಕಿದ್ದೀನಿ. ಸರಿನಾ? ಅದು ಲೂಮ್ ಅಲ್ಲಿ ಇದ್ದಾಗ ನೀವು ಹೆಂಗ್ ಹಿಡಿತೀರ ಲೀಕೇಜ್ ಅಂತ. ಆಡು ಎಲ್ಲೋಗ್ತದೆ ನೋಡಿ, ಗಾಡಿ ಆಫ್ ಮಾಡಿದ ತಕ್ಷಣ ಗೊತ್ತಾಗಲ್ಲ, ಆಫ್ ಮಾಡಿದ ತಕ್ಷಣ ಸೌಂಡ್ ಕೇಳಿಸಲ್ಲ. ಎಲ್ಲಿಂದ ಕಂಡು ಹಿಡಿತೀರಾ? ಈ ಒಂದೊಂದು ಚೆಕ್ ಮಾಡಾಕ ಇಷ್ಟಪ್ಪ ಟ್ಯಾಗ್ ಮಾಡಾಕಿರ್ತಾರೆ, ಇಷ್ಟಪ್ಪ ಅಲ್ವಾ? ಯಾವ ಚೆಕ್ ಮಾಡ್ತೀರಾ? ಕಷ್ಟ ಆಗ್ತದೆ. ಹಾಗಾಗಿ ನಾನು ಈ ದೇವ್ರನ್ನ ನಾನೇ ಒಂದು ಅವ್ರ ಹತ್ರನೂ ಇರಲಿಲ್ಲ, ನೇತಾಜಿ ಹತ್ರ ಆಗ್ತದವ್ರ. ಹಾಗಾಗಿ ಅವರೆಲ್ಲ ಸಜೆಷನ್ ಇದ್ದಾಗ ಈ ದೇವ್ರ ನಾನೇ ಮಾಡಿದ್ದೀನಿ. ನಾನು ಮುಂಚೆನೆ ಪೂರ್ವನಿರ್ದಿಕ್ಕೂ ಬಂದಿರಲಿಲ್ಲ, ಇಲ್ಲಾಂದ್ರೆ ಚಾರ್ಟ್ ಎಲ್ಲ ತಗೊಂಡ್ಬಿಡ್ತಿದ್ದೆ ಪೆಟ್ರೋಲ್. ಆದ್ರೂ ಒಂದು ಯಾವುದೋ ಒಂದು ಇದೆ, ತೋರಿಸ್ತೀನಿ. ನಾನು ಲೈವ್ ಮಾಡೋದು ಯಾವ ತರ ವರ್ಕ್ ಆಗುತ್ತೆ ಅಂತ. ಅದು ಯಾವ ತರ ಮಾಡೋದು ಅಂದ್ರೆ, ಏರ್ ಕಂಪ್ರೆಸರ್ ಇಂದ ಆಚೆ ನಾವು ಇನ್ಲೆಟ್ ಕೊಟ್ರೆ ಡೈರೆಕ್ಟ್ ಡ್ರೈವರ್ ಸೀಟ್ ಮೇಲೆ ಅವ್ನು ಕುತ್ಕೊಂಡ್ರೆ ಪೆಡಲ್ ಹೋಗ್ತದೆ, ಗಾಡಿ ಏನು ವರ್ಕ್ ಆಗುತ್ತೋ 10 ಅಡಿ ಒಳಗಡೆ ಅದು ಎಲ್ಲಾ ಫಂಕ್ಷನಿಂಗ್ ಆಗುತ್ತೆ. ಹ್ಯಾಂಡ್ ಬ್ರೇಕ್ ಆಗುತ್ತೆ, ಬ್ರೇಕ್ ತೊಳೆದ್ರೆ ಪೆಡಲ್ ಆಕ್ಷನ್ ಆಗುತ್ತೆ. ಇಷ್ಟ ಆಕ್ಷನ್ ಕಣ್ಣಾರೆ ನೋಡಿದಾಗ ಅದು ಬೇರೆ ಚಿತ್ರಣ ಇರುತ್ತೆ, ಡ್ರೈವರ್ ಒಂದು ಬಂದ್ಬಿಡುತ್ತೆ. ಹಾಗಾಗಿ ಒಂದು ನಿಮಿಷ ಏರ್ ನೋಡು ಐಟಿಂಗ್ ಬೇಗ ಆಗುತ್ತಾ
ಅದು ನೀವು ಕಡಿಮೆ ಇದು ಮಾಡಿದ್ರು ಅಷ್ಟೇ, ಜಾಸ್ತಿ ಇದು ಮಾಡಿದ್ರು ಅಷ್ಟೇ, ಒಂದೇ ಟೇಬಲ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಇಲ್ಲ. ಡ್ರೈವರ್ ಬಗ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾವಂತೂ ಹೇಳಿದ್ರೆ ಸಾಕಾಯ್ತು. ಅದು ಕ್ರಿಸ್ಟಲ್ ರಿಂಗ್ಸ್ ಮೇಲೆ ಹೊಡೆತ ಬೀಳುತ್ತೆ, ಕ್ರಿಸ್ಟಲ್ ರಿಂಗ್ಸ್ ಮೇಲೆ ಹೊಡೆತ ಅದಕ್ಕೆ ಸ್ವಲ್ಪ ಏನೇ ಅಟೆಂಡ್ ಮಾಡ್ತೀವಿ. ಹೇಳಿದ್ರೆ ಸಾಕಾಯ್ತು ಸರ್. ಅದೇ ಪ್ರಾಬ್ಲಮ್ ಈಗ ಅಷ್ಟು ನಾವು ಅದನ್ನು ನೋಡ್ಬೇಕು.